Thank you, Father, for your love and care. Thank you, you brought us into your presence. We are here to magnify your name. Take over us and take over this service. Manifest with thy power and with thy anointing. Use us for your glory. Thank you. In the name of the Lord Jesus Christ, I pray. Amen. Hallelujah. Hallelujah. Once again, I welcome you to Pastor Sam Hattie, Faith in Action Ministries online service. ಮತ್ತೊಂದು ಸಲ ನಿಮ್ಮನ್ನು ಪಾಸ್ಟರ್ ಸ್ಯಾಮ್ ಹಟ್ಟಿ ಫೇತ್ ಇನ್ ಆಕ್ಷನ್ ಮಿನಿಸ್ಟ್ರೀಸ್ ಆನ್ಲೈನ್ ಆರಾಧನೆಯಲ್ಲಿ ನಿಮ್ಮನ್ನು ಆಮಂತ್ರಿಸುತ್ತೇನೆ. Thank you for watching us from your homes. ನಿಮ್ಮ ಮನೆಗಳಿಂದ ನಮ್ಮನ್ನು ವೀಕ್ಷಿಸ್ತಾ ಇದ್ದಕ್ಕಾಗಿ ನಿಮಗೆ ವಂದನೆ. As the children of God, we should prepare ourselves for the rapture. ದೇವರ ಮಕ್ಕಳಾಗಿ ಇರುವಂತ ನಾವು ಆತನ ಎರಡನೇ ಬರುವಣಿಗೆ ಮೇಲಕ್ಕೆ ಎತ್ತಲ್ಪಡುವುದಕ್ಕಾಗಿ ನಾವು ಸಿದ್ಧವಾಗಬೇಕು. Each day that passes is one day closer to the rapture. ಗತಿಸಿ ಹೋಗುವಂತ ಪ್ರತಿಯೊಂದು ದಿನವೂ ನಾವು ದೇವರ ಒಂದು ಬರುವಣಿಗೆಗೆ ನಾವು ಸಮೀಪವಾಗಿ ಹೋಗುತ್ತಾ ಇದ್ದೇವೆ. Time is short. ಸಮಯ ಸ್ವಲ್ಪವಾಗಿದೆ. We have to live for him. ಆತನಿಗೋಸ್ಕರ ನಾವು ಜೀವಿಸಬೇಕು. It is our responsibility to preach the gospel to the whole world. ಸಂಪೂರ್ಣ ಲೋಕಕ್ಕೆ ಸುವಾರ್ತೆ ಸಾರುವುದು ನಮ್ಮ ಜವಾಬ್ದಾರಿ ಆಗಿದೆ. Hallelujah. Hallelujah. Say, Jesus, I live for you. ಹೇಳ್ರಿ, ಯೇಸುವೇ ನಾನು ನಿನಗೋಸ್ಕರ ಜೀವಿಸುತ್ತೇನೆ. Join with me in this Kannada song, ಜೀವದಿಂದ ಎದ್ದ ಯೇಸುವೆ ನಾ ಬಾಳುವೆ ನಿನಗಾಗಿ. ಹಾಡು ಜೊತೆಗೆ ನನ್ನ ಜೊತೆಯಲ್ಲಿ ಸೇರಿ ಹಾಡ್ರಿ. ಜೀವದಿಂದ ಎದ್ದ ಯೇಸುವೆ ನಾ ಬಾಳುವೆ ನಿನಗಾಗಿಯೇ. ಜೀವದಿಂದ ಎದ್ದ ಯೇಸುವೆ ನಾ ಬಾಳುವೆ ನಿನಗಾಗಿಯೇ. ನೀನೊಬ್ಬನೇ ದೇವರು, ನೀನೊಬ್ಬನೇ ರಕ್ಷಕನು, ನೀನೊಬ್ಬನೇ ದೇವರು, ನೀನೊಬ್ಬನೇ ರಕ್ಷಕನು. ಜೀವದಿಂದ ಯೇಸುವೆ ನಾ ಬಾಳುವೆ ನಿನಗಾಗಿಯೇ. ಜೀವದಿಂದ ಯೇಸುವೆ ನಾ ಬಾಳುವೆ ನಿನಗಾಗಿಯೇ. ನೀನೊಬ್ಬನೇ ದೇವರು, ನೀನೊಬ್ಬನೇ ರಕ್ಷಕನು, ನೀನೊಬ್ಬನೇ ದೇವರು, ನೀನೊಬ್ಬನೇ ರಕ್ಷಕನು. ನನ್ನ ಎತ್ತಿ ಎತ್ತಿ ನಿಲ್ಲಿಸಿದೆ ಸರ್ವಶಕ್ತನಿಗೆ. ನಿನ್ನ ಕೃಪೆಯಿಂದ ಎತ್ತಿದೆ ಸಮಾಧಾನ ಪ್ರಾರ್ಥನೆಗೆ. ನನ್ನ ಎತ್ತಿ ಎತ್ತಿ ನಿಲ್ಲಿಸಿದೆ ಸರ್ವಶಕ್ತನಿಗೆ. ನಿನ್ನ ಕೃಪೆಯಿಂದ ಎತ್ತಿದೆ ಸಮಾಧಾನ ಪ್ರಾರ್ಥನೆಗೆ. Hallelujah, 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 hallelujah.
Hallelujah. According to Isaiah 26:3, ಐಸಾಯ ಬರೆದ ಗ್ರಂಥ 26ನೇ ಅಧ್ಯಾಯ 3ನೇ ವಚನದ ಪ್ರಕಾರ God will keep in perfect peace all who trust in him. ಯಾರು ಆತನ ಮೇಲೆ ಭರವಸೆ ಇಡ್ತಾರೋ ದೇವರು ಅವರನ್ನು ಸಂಪೂರ್ಣವಾಗಿರುವಂತ ಸಮಾಧಾನದಲ್ಲಿ ಇಡ್ತಾನೆ. All whose thoughts are fixed on him. ಯಾರು ಆತನ ಮೇಲೆ ದೃಢ ಮನಸ್ಸು ಉಳ್ಳವರಾಗಿದ್ದಾರೋ. Hallelujah. Hallelujah. See, our mind is so important. ನೋಡ್ರಿ ನಮ್ಮ ಮನಸ್ಸು ಎಷ್ಟು ಮುಖ್ಯವಾಗಿದೆ ಎಂದು. Our mind is like a rudder for our spirit. ನಮ್ಮ ಮನಸ್ಸು ನಮ್ಮ ಆತ್ಮಕ್ಕೆ ಒಂದು ಚುಕ್ಕಾಣಿ ತರ ಇರುತ್ತದೆ. If we turn our mind away from God and his word, we will sink. ನಮ್ಮ ಮನಸ್ಸು ದೇವರ ವಾಕ್ಯದ ಕಡೆಯಿಂದ ದೇವರಿಂದ ನಾವು ತಿರುಗಿಕೊಂಡರೆ ನಾವು ಮುಳುಗಿ ಹೋಗುತ್ತೇವೆ. If our mind is going this way and that way, what should we do? ನಮ್ಮ ಮನಸ್ಸು ಈ ಕಡೆ ಆ ಕಡೆ ಚಲಿಸ್ತಾ ಇದ್ದಾಗ ನಾವೇನ್ ಮಾಡಬೇಕು? We use our tongue. ನಮ್ಮ ನಾಲಿಗೆಯನ್ನು ಉಪಯೋಗಿಸಬೇಕು. Begin to speak with our tongue. ನಮ್ಮ ನಾಲಿಗೆಯಿಂದ ನಾವು ಮಾತುಗಳನ್ನು ಆಡಬೇಕು. Start talking in the direction of God's word. ದೇವರ ವಾಕ್ಯದ ಪ್ರಕಾರ ನಾವು ಮಾತಾಡಬೇಕು. We discipline our mind. ನಮ್ಮ ಮನಸ್ಸು ನೂತನಪಡಿಸಿಕೊಳ್ಳಬೇಕು. Hallelujah. Hallelujah. Say, I am here to discipline my mind. ಹೇಳ್ರಿ, ನನ್ನ ಮನಸ್ಸು ನೂತನಪಡಿಸಿಕೊಳ್ಳಲಿಕ್ಕೆ ನಾನು ಇಲ್ಲಿದ್ದೇನೆ. Hallelujah. Hallelujah. If it goes this way and that way, you have to bring it into your subjection. ಮನಸ್ಸು ಈ ಕಡೆ ಆ ಕಡೆ ಚಲಿಸ್ತಾ ಇದ್ದಾಗ ಆ ಮನಸ್ಸು ನಿಮ್ಮ ಹತೋಟಿಯಲ್ಲೇ ನೀವು ತರಬೇಕಾಗಿದೆ. Hallelujah. Hallelujah. We sing and say to our mind, nothing will harm to you. ನಾವು ಆಡುತ್ತಾ ನಮ್ಮ ಮನಸ್ಸಿಗೆ ನಾವು ಹೇಳೋಣ, ನಮಗೆ ಯಾವ ಹಾನಿ ಉಂಟಾಗುವುದಿಲ್ಲ ಎಂದು. Hallelujah. Hallelujah. We sing Tamil song, Vadai Undan Gudarati, and also in Kannada. ವಾದೈ ಉಂದನ್ ಗೂಡಾರತಿಲ್ ಎಂಬ ತಮಿಳಾಡನ್ನು ಆಡುತ್ತಾ ಆಮೇಲೆ ಕನ್ನಡದಲ್ಲಿ ನಾವು ಆಡೋಣ. Vadai Undan Gudarati, Anugadu Maname, Polapu, Neridadu, Neridadu Maname, Vadai Undan Gudarati, Anugadu Maname, Polapu, Neridadu, Neridadu Maname. La 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 la.
Hallelujah. Hallelujah. Rejoice. All your sorrows will turn into joy. ಆತನ ಸನ್ನಿಧಿಯಲ್ಲಿ ಆನಂದಿಸಿರಿ, ನಿಮ್ಮೆಲ್ಲ ದುಃಖಗಳು ಆನಂದವಾಗಿ ಮಾರ್ಪಡುತ್ತದೆ. Because he is not a man, he is the creator of the whole world. ಯಾಕಂದ್ರೆ ಆತನ ಮನುಷ್ಯನಲ್ಲ, ಆತನ ಸಂಪೂರ್ಣ ಲೋಕವನ್ನು ಸೃಷ್ಟಿ ಮಾಡಿರುವಂತ ದೇವರು. Hallelujah. Everything is under his control. ಎಲ್ಲವೂ ಆತನ ಒಂದು ಹತೋಟಿಯಲ್ಲಿ, ಆತನ ಒಂದು ಕಂಟ್ರೋಲ್ದಲ್ಲಿ ಇದೆ. You are safe. ನೀನು ಸುರಕ್ಷಿತವಾಗಿದೆಯಾ? Your life is safe. ನಿನ್ನ ಜೀವ Your ಸುರಕ್ಷಿತವಾಗಿದೆ. family is safe. ನಿನ್ನ ಕುಟುಂಬ Your ಸುರಕ್ಷಿತವಾಗಿದೆ. ministries are safe. ನಿನ್ನ ಸೇವೆ ಸುರಕ್ಷಿತವಾಗಿದೆ. Hallelujah. Hallelujah. We worship the Lord. ಕರ್ತನನ್ನು ಆರಾಧಿಸೋಣ. It's time for worship. ಆರಾಧನೆ ಮಾಡುವಂತ ಸಮಯವಿದು. Give your attention to the Lord. ಕರ್ತನಿಗೆ ನಿಮ್ಮ ಗಮನವನ್ನು ಕೊಡ್ರಿ. Worship him in reality. ನಿಮ್ಮ ಸತ್ಯತೆಯಲ್ಲಿ ಆತನನ್ನು ಆರಾಧಿಸಿರಿ. Say thank you Jesus. ಯೇಸುವಿಗೆ ಹೇಳ್ರಿ, ಯೇಸುವೇ ನಿನಗೆ ವಂದನೆ ಅಪ್ಪ. Thank you for your goodness. ನಿನ್ನ ಉಪಕಾರಕ್ಕಾಗಿ ವಂದನೆ ಅಪ್ಪ. Thank you for your provisions. ನಿನ್ನ ಒಂದು ಸೌಲಭ್ಯಕ್ಕಾಗಿ ವಂದನೆ. Thank you for your blessings. ನಿನ್ನ ಆಶೀರ್ವಾದಕ್ಕಾಗಿ ವಂದನೆ. Thank you for all the wonderful things you have done in my life. ನನ್ನ ಜೀವನದಲ್ಲಿ ಮಾಡಿರುವಂತ ಎಲ್ಲ ಅದ್ಭುತ ಕಾರ್ಯಗಳಿಗಾಗಿ ವಂದನೆ ಅಪ್ಪ. I worship you Lord. ಆರಾಧಿಸುತ್ತೇನೆ I ದೇವರೇ, worship you. ಆರಾಧಿಸುತ್ತೇನೆ. ಹೃದಯದ ಧ್ಯಾನವು ನೀನೇ ಆಗಿರುವೆ. ನನ್ನ ಹೃದಯದ ಧ್ಯಾನವು ನೀನೇ ಆಗಿರುವೆ. యేసయ్యా, యేసయ్యా,
యేసయ్యా ನನ್ನ ಆಸರೆಯೋ. ಜೀವಬಲಿಯು ಆದವನೇ, ನಿನ್ನ ಪ್ರಾಣ ಕೊಟ್ಟು ರಕ್ಷಿಸಿದೆಯೋ. ಜೀವಬಲಿಯು ಆದವನೇ, ನಿನ್ನ ಪ್ರಾಣ ಕೊಟ್ಟು ರಕ್ಷಿಸಿದೆಯೋ. ನಿನಗಾಗಿ ಜೀವಿಸಲು ನಿನ್ನಲ್ಲಿ ಬಂದಿರುವೆ. ನಿನಗಾಗಿ ಪ್ರಕಾಶಿಸಲು ನಿನ್ನನ್ನು ಅಭಿಷೇಕಿಸಿದೆ. ನಿನಗಾಗಿ ಜೀವಿಸಲು ನಿನ್ನಲ್ಲಿ ಬಂದಿರುವೆ. ನಿನಗಾಗಿ ಪ್ರಕಾಶಿಸಲು ನಿನ್ನನ್ನು ಅಭಿಷೇಕಿಸಿದೆ. యేసయ్య యేసయ్య ನನ್ನ ಆಸರೆಯೋ. యేసయ్య యేసయ్య ನನ್ನ ಆಸರೆಯೋ. యేసయ్య యేసయ్య ನನ್ನ ಆಸರೆಯೋ. యేసయ్య యేసయ్య ನನ್ನ ಆಸರೆಯೋ. ಸೋಮಯ ಸೋಲೆಮಾ ಸೋಲೆ ಸೋಮರೆ ಸೋಲೆಲೆ ಸೋತಮಾ ಸೋಮಾ ರಾಯ ಮಹಸ್ಸೆ ಗುರಹೋಸ್ಯಾನ ಓರಿಯಾ church. ದೇವರ ಆತ್ಮನು ಸಭೆಗೆ ಹೇಳ್ತಾ ಇದ್ದಾನೆ, You are not helpless. ನೀನು ಅಸಹಾಯಕನಲ್ಲ, All my help is in you. ನನ್ನ ಎಲ್ಲ ಸಹಾಯವು ನಿನ್ನಲ್ಲಿದೆ. All my heaven is on behalf of you. ನನ್ನ ಎಲ್ಲ ಪರಲೋಕಕ್ಕೂ ನಿನ್ನ ಮೇಲೆ ಇದೆ. Don't see the outside forces. ಹೊರಗೆ ಕಾಣಿಸುವಂತ ಶಕ್ತಿಗಳ ಕುರಿತು ನೀನು ನೋಡಬೇಡ. Look at me. ನನ್ನೊಳಗೆ I am ನೀನು in ನೋಡು. you. ನಾನು ನಿನ್ನೊಳಗಿದ್ದೇನೆ. I am not separated. I am in you. I am with you. ನಾನು ನಿನ್ನಿಂದ ಬೇರೆ ಮಾಡಲ್ಪಟ್ಟಿಲ್ಲ, ನಾನು ನಿನ್ನೊಳಗಿದ್ದೇನೆ, ನಿನ್ನ ಸಂಗಡ ನಾನು ಇದ್ದೇನೆ. Don't fear. ಭಯಪಡಬೇಡ. Don't see the circumstances and don't give up. ಪರಿಸ್ಥಿತಿಗಳನ್ನು ನೋಡಿ ನೀನು ಬಿಟ್ಟು ಕೊಡಬೇಡ. You are the child of God. ನೀನು ದೇವರ ಮಗುವಾಗಿದೀಯಾ. You are born for victory. ನೀನು ಜಯಕ್ಕಾಗಿ ನೀನು ಹುಟ್ಟಿದವರು. You are born as a winner in His presence into His kingdom. ಆತನ ಸನ್ನಿಧಿಯಲ್ಲಿ ಆತನ ರಾಜ್ಯದಲ್ಲಿ ಇರಲಿಕ್ಕೆ ನೀನು ಜನ್ಮ ಕೊಟ್ಟಿದೀಯಾ. Thank you, Jesus. ವಂದನೆ ಅಪ್ಪ ಯೇಸುವೇ. You made us as winners in your presence. ನಿನ್ನ ಸನ್ನಿಧಿಯಲ್ಲಿ ಕರ್ತನೆ ನಮ್ಮನ್ನು ಜಯಶಾಲಿಗಳನ್ನಾಗಿ ನೀನು ಮಾಡಿದ್ಯಾ. We win all the time. ನಾವು ಯಾವಾಗಲೂ ಜಯಶಾಲಿಗಳಾಗಿರುತ್ತೇವೆ. Thank you for your presence. ನಿನ್ನ ಸನ್ನಿಧಿಗಾಗಿ ವಂದನೆ ಅಪ್ಪ. We love you, Lord. ಪ್ರೀತಿಸುತ್ತೇವೆ ಕರ್ತನೆ. We give you all the glory. ಎಲ್ಲ ಮಹಿಮೆ ನಿನಗೆ ಸಲ್ಲಿಸುತ್ತೇವೆ. In the name of the Lord Jesus Christ. ಕರ್ತನಾಗಿರುವಂತ ಯೇಸು ಕ್ರಿಸ್ತನ ಹೆಸರಿನಲ್ಲಿ. Amen. ಆಮೆನ್. Praise the Lord. Praise God. Hallelujah. Hallelujah.
I greet you all in the name of the Lord Jesus Christ of Nazareth. ಕರ್ತನಾದ ನಜರೇತಿನ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮೆಲ್ಲರಿಗೆ ಕೂಡ ಶುಭಾಶಯಗಳು. It is a privilege, God given privilege to come and share the word of God through this online service. ಈ ಆನ್ಲೈನ್ ಸರ್ವಿಸ್ ಮುಖಾಂತರವಾಗಿ ದೇವರು ಒಂದು ಅವಕಾಶವನ್ನು ತನ್ನ ಕೃಪೆಯನ್ನು ಕೊಟ್ಟಿದ್ದಾರೆ ವಾಕ್ಯವನ್ನು ಸಾರುವುದಕ್ಕೆ. So listen God's word. Through God's word only we have to build our lives. ದೇವರ ವಾಕ್ಯವನ್ನು ಕೇಳ್ರಿ, ವಾಕ್ಯದಿಂದಲೇ ನಮ್ಮ ಜೀವನಗಳನ್ನು ಕಟ್ಟಿಕೊಳ್ಳುವುದಕ್ಕೆ ಆಗುತ್ತದೆ. Only through the word of God we can face all kinds of situations. ನಮ್ಮ ಪರಿಸ್ಥಿತಿಗಳನ್ನೆಲ್ಲ ಕೂಡ ದೇವರ ವಾಕ್ಯದಿಂದ ಮಾತ್ರಲೇ ಎದುರಿಸುವುದಕ್ಕೆ ಆಗುತ್ತದೆ. Throughout the world we see people are going through much affliction and trouble. ಲೋಕದಲ್ಲಿ ಎಲ್ಲಿ ನೋಡಿದ್ರೆ ಕೂಡ ಜನರು ಕಷ್ಟಕ್ಕೆ, ಒಂದು ಸಂಕಟಕಾಲಕ್ಕೆ ಒಳಗಾಗಿದ್ದಾರೆ. But I tell you, only through word of God we can be victorious. ಆದರೆ ದೇವರ ವಾಕ್ಯದಿಂದ ಮಾತ್ರಲೇ ನಾವು ಜಯಭರ್ತರಾಗಿರುವುದಕ್ಕೆ ಆಗುತ್ತದೆ. That's what Jesus Christ given this word to us. ಅದಕ್ಕಾಗಿ ದೇವರು ನಮಗೆ ಈ ಒಂದು ವಾಕ್ಯವನ್ನು ಕೊಟ್ಟಿದ್ದಾರೆ. Take the word of God and live for His glory. ದೇವರ ವಾಕ್ಯವನ್ನು ತೆಗೆದುಕೊಂಡು ಆತನ ಮಹಿಮೆಗಾಗಿ ಜೀವಿಸಿರಿ. Before we go to God's word, we pray. ದೇವರ ವಾಕ್ಯದಲ್ಲಿ ಪ್ರವೇಶಿಸುವುದಕ್ಕೆ ಮುಂಚೆ ಪ್ರಾರ್ಥನೆ ಮಾಡಿಕೊಳ್ಳೋಣ. Heavenly Father, in the name of the Lord Jesus Christ of Nazareth, ಪರಲೋಕ ತಂದೆಯೇ, ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ as we preach Thy word, ನಿನ್ನ ವಾಕ್ಯವನ್ನು ನಾವು ಸಾರುವಾಗ You be exalted. ನೀನೇ ಮಹಿಮೆ ಹೊಂದು. Reveal yourself unto us. ನಮಗೆ ನೀನು ಪ್ರತ್ಯಕ್ಷಗೊಳಿಸಿಕೋ. Thank you speaking to us through Thy word. ನಿನ್ನ ವಾಕ್ಯದಿಂದ ನಮ್ಮ ಸಂಗಡ ಮಾತನಾಡ್ತಾ ಇದಕ್ಕಾಗಿ ಸ್ತೋತ್ರ. We are here to receive Thy word. ನಿನ್ನ ವಾಕ್ಯವನ್ನು ಸ್ವೀಕರಿಸಲು ನಾವಿಲ್ಲಿದ್ದೇವೆ ತಂದೆಯೇ. Our mind is alert. ನಮ್ಮ ಮನಸ್ಸು ಸಂಸಿದ್ಧವಾಗಿದೆ. Our heart is receptive. ನಮ್ಮ ಆತ್ಮ ಮನುಷ್ಯನು ಹೃದಯವು ಸ್ವೀಕರಿಸಲು ಸಂಸಿದ್ಧವಾಗಿದೆ. Receive Thy word by the power of the Holy Spirit. ಪವಿತ್ರಾತ್ಮ ದೇವರ ಶಕ್ತಿಯಿಂದ ನಿನ್ನ ವಾಕ್ಯವನ್ನು ನಾವು ಸ್ವೀಕರಿಸುತ್ತೇವೆ. We live for Your glory. ನಿನ್ನ ಮಹಿಮೆಗಾಗಿ ಜೀವಿಸುತ್ತೇವೆ. In the name of Jesus Christ of Nazareth. ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ. Amen. ಆಮೆನ್. Hallelujah. ಹಲ್ಲೆಲೂಯಾ. Today I want to preach to you all, God is not responsible for what happened to you. ಈ ದಿನ ಸಭಾಪಾಲಕರು, ದೇವರು ನೀನು ಹೋಗುತ್ತಾ ಇರುವಂಥ, ನಿನಗೆ ಆಗಿರುವಂಥ ವಿಷಯಗಳಿಗೆ ಆತನು ಬಾಧ್ಯಸ್ಥನು ಅಲ್ಲ ಅನ್ನುವಂಥ ಸಂದೇಶವನ್ನು ಸಾರಲು ಆತನ ಸಭಾಪಾಲಕರು ಇಲ್ಲಿದ್ದಾರೆ. Many think that whatever the thing happened to them, God is responsible. ಬಹಳ ಜನ ಏನು ಯೋಚನೆ ಮಾಡ್ತಾರೆ ಅಂದ್ರೆ, ಏನಾದರೂ ಅವರ ಜೀವನದಲ್ಲಿ ವಿಷಯಗಳಾಗಿದ್ರೆ ದೇವರೇ ಇದಕ್ಕೆ ಬಾಧ್ಯಸ್ಥನು ಅಂತ ಯೋಚಿಸ್ತಾರೆ. I want to tell you, God is not responsible for what's happening to you. ನಿನಗೆ ಆಗುತ್ತಾ ಇರುವಂಥ ವಿಷಯಗಳಿಗೆ ದೇವರು ಎಂದಿಗೂ ಬಾಧ್ಯಸ್ಥನಲ್ಲ. Hallelujah. ಹಲ್ಲೆಲೂಯಾ. So what you are doing also, God is not responsible. ನೀನು ಏನು ಮಾಡ್ತಾ ಇದ್ರೆ ಕೂಡ ಅದಕ್ಕೆ ದೇವರು ಪ್ರತಿಕ್ರಿಯೆ ತೋರಿಸುವುದಿಲ್ಲ. Don't think that what all things God decided, that only I am doing. ದೇವರು ಏನೇನು ಯೋಚನೆ ಮಾಡಿದ್ದಾರೋ ಅದನ್ನೇ ನಾನು ಮಾಡ್ತಾ ಇದ್ದೀನಿ ಅಂತ ಯೋಚಿಸಬೇಡ. Don't think that only God decided, that only happening to me. ದೇವರು ಏನೇನು ಯೋಚನೆ ಮಾಡಿದ್ದಾನೋ ಅದೇ ನನಗೆ ನಡೀತಾ ಇದೆ ಅಂತ ತಿಳ್ಕೊಳ್ಳಬೇಡ. For your sickness, God is not responsible. ನಿನ್ನ ಒಂದು ಅನಾರೋಗ್ಯಕ್ಕೆ ದೇವರು ಬಾಧ್ಯಸ್ಥನಲ್ಲ. For your failure, God is not ನಿನ್ನ responsible. ಸೋಲಿಗೆ ದೇವರು ಬಾಧ್ಯಸ್ಥನಲ್ಲ. For somebody's death, God is not responsible. ಯಾರಾದರೂ ಮರಣಿಸಿದ್ರೆ ಆ ಮರಣಕ್ಕೆ ದೇವರು ಬಾಧ್ಯಸ್ಥನಲ್ಲ. Listen God's word and try to understand how God function in this earth. ನೀನು ದೇವರ ವಾಕ್ಯವನ್ನು ಕೇಳಿ ಅರ್ಥ ಮಾಡಿಕೋ, ದೇವರು ಹೇಗೆ ಈ ಭೂಮಿ ಮೇಲೆ ಕಾರ್ಯ ಮಾಡುತ್ತಾನೆಂದು. And what is your responsibility in this world? ಈ ಲೋಕದಲ್ಲಿ ನಿನ್ನ ಬಾಧ್ಯತೆ ಏನು ಅನ್ನೋದನ್ನು ಗ್ರಹಿಸಿಕೋ. If you only thinking that God is responsible everything, I am not responsible, means you are not understanding God's word. ನೀನು ಎಲ್ಲಾ ವಿಷಯಗಳಿಗೂ ದೇವರೇ ಬಾಧ್ಯಸ್ಥನು, ನನ್ನ ಬಾಧ್ಯತೆ ಏನಿಲ್ಲ ಅನ್ಕೊಂಡಿದ್ರೆ ನೀನು ಸರಿಯಾಗಿ ದೇವರನ್ನ ಅರ್ಥ ಮಾಡ್ಕೊಂಡಿಲ್ಲ ಅಂತ ಅರ್ಥ. For such people today, this morning, word of God will lead you in His direction. ಈ ರೀತಿಯಾಗಿ ಆಲೋಚಿಸುವಂತ ಜನರಿಗೆ ಈಗ ದೇವರ ವಾಕ್ಯವು ಒಂದು ಸರಿಯಾದ ದಾರಿಯಲ್ಲಿ ತೆಗೆದುಕೊಂಡು ಬರುತ್ತದೆ. Listen carefully and receive the word of God. ಚೆನ್ನಾಗಿ ಕೇಳಿ ದೇವರ ವಾಕ್ಯವನ್ನು ಸ್ವೀಕರಿಸಿರಿ. Romans 1st chapter 16th word says, ರೋಮ ಬರೆದ ಪತ್ರಿಕೆ 1ನೇ ಅಧ್ಯಾಯ 16ನೇ ವಚನ ಹೇಳುತ್ತದೆ, Gospel is the power of God to save men. ಸುವಾರ್ತೆಯು ದೇವರ ಶಕ್ತಿಯಾಗಿದೆ ಮನುಷ್ಯರನ್ನು ರಕ್ಷಿಸುವುದಕ್ಕಾಗಿ. Preaching the gospel is the power of God. ಸುವಾರ್ತೆಯನ್ನು ಪ್ರಕಟಿಸುವುದು, ಆ ಸುವಾರ್ತೆ ದೇವರ ಶಕ್ತಿಯಾಗಿದೆ. When gospel is the power of God, ಸುವಾರ್ತೆಯು ದೇವರ ಶಕ್ತಿಯಾಗಿರುವಾಗ it only works those who hear. ಯಾರು ಕೇಳುತ್ತಾರೋ ಅವರಿಗೆ ಮಾತ್ರನೇ ಆ ಒಂದು ಸುವಾರ್ತೆ ಕಾರ್ಯವಾಗುತ್ತದೆ. Those who hear and believe the gospel and act on the gospel. ಯಾರು ಸುವಾರ್ತೆಯನ್ನು ಕೇಳಿ
ಅದಕ್ಕೆ ಪ್ರತಿಕ್ರಿಯೆ ತೋರಿಸಿ ಅದನ್ನು ಸ್ವೀಕರಿಸಿ ಪ್ರತಿಕ್ರಿಯೆ ತೋರಿಸ್ತಾರೋ ಅವರಲ್ಲಿ ಈ ಸುವಾರ್ತೆ ಕಾರ್ಯವಾಗುತ್ತದೆ ದೇವರ ಶಕ್ತಿಯಾಗಿ. If we don't heard, ನೀನು ಆ ಸುವಾರ್ತೆಯನ್ನು ಕೇಳದೇ ಇದ್ರೆ, if we don't believe what you heard, ಒಂದು ವೇಳೆ ಕೇಳಿದರೂ ನೀನು ವಿಶ್ವಸಿಸಲಿಲ್ಲ, ನಂಬಲಿಲ್ಲ ಅಂದ್ರೆ ಕೇಳಿದ್ದ ಸುವಾರ್ತೆಯನ್ನು, if you believe also not acting on the true gospel, ಒಂದು ವೇಳೆ ನಂಬಿದರೂ ಆ ವಾಕ್ಯವು ಸುವಾರ್ತೆ ಏನು ಹೇಳುತ್ತದೋ ಆ ಪ್ರಕಾರವಾಗಿ ನೀನು ಪ್ರತಿಕ್ರಿಯೆ ತೋರಿಸಲಿಲ್ಲ ಅಂದ್ರೆ you will not saved. ನೀನು ರಕ್ಷಿಸಲ್ಪಡುವುದಿಲ್ಲ. Some people are only heard. ಕೆಲವು ಜನರು ಕೇವಲ ಸುವಾರ್ತೆಯನ್ನು ಕೇಳಿದ್ದಾರೆ. Some people, those who hear and believe. ಕೆಲವರು ಕೇಳಿದ್ದಾರೆ ಮತ್ತೆ ನಂಬಿದ್ದಾರೆ. So those who heard and believe but not act on the word. ಕೆಲವರು ಕೇಳುತ್ತಾರೆ, ನಂಬುತ್ತಾರೆ, ಆದ್ರೆ ಪ್ರತಿಕ್ರಿಯೆ ತೋರಿಸದೇ ಇದ್ರೆ ವಾಕ್ಯ ಪ್ರಕಾರವಾಗಿ ಅವರು ರಕ್ಷಿಸಲ್ಪಡುವುದಿಲ್ಲ. Only hearing and believing is not enough. You have to act on his word. ಬರೇ ಸುವಾರ್ತೆಯನ್ನು ಕೇಳುವುದು ಮತ್ತೆ ನಂಬುವುದು ಮಾತ್ರವಲ್ಲ, ಆ ವಾಕ್ಯವು ಸುವಾರ್ತೆ ಏನು ಹೇಳುತ್ತದೋ ಆ ಪ್ರಕಾರವಾಗಿ ನೀನು ಪ್ರತಿಕ್ರಿಯೆ ತೋರಿಸಬೇಕು. Same way word of God also works every one of our lives. ಅದೇ ರೀತಿಯಲ್ಲಿ ದೇವರ ವಾಕ್ಯವು ಸಹ ನಮ್ಮೆಲ್ಲರ ಜೀವನದಲ್ಲಿ ಹಾಗೆಯೇ ಕಾರ್ಯ ಮಾಡುತ್ತದೆ. Only hearing is not enough. ಬರೇ ದೇವರ ವಾಕ್ಯವನ್ನು ಕೇಳುವುದು ಮಾತ್ರ ಸಾಕಾಗುವುದಿಲ್ಲ. You have to believe and act on the word. ನೀನು ಕೇಳಿದ ವಾಕ್ಯವನ್ನು ನಂಬಿ ಮತ್ತೆ ಆ ವಾಕ್ಯವು ಏನು ಹೇಳುತ್ತದೋ ಆ ಪ್ರಕಾರವಾಗಿ ನೀನು ಮುಂದೆಗೆ ಪ್ರತಿಕ್ರಿಯೆ ತೋರಿಸಬೇಕು. Hallelujah. Hallelujah. Listen carefully. ಚೆನ್ನಾಗಿ ಕೇಳ್ರಿ. God has the power, whatever you want, he can do it. ದೇವರು ಸರ್ವಶಕ್ತನು. ಆತನು ಏನು ಯೋಚಿಸಿದ್ರೆ ಅದೆಲ್ಲ ಮಾಡೋದಕ್ಕೆ ಆತನು ಶಕ್ತನು, ಸರ್ವಶಕ್ತನು. God has the power over angels. ದೇವರಿಗೆ ಈ ದೇವದೂತರ ಮೇಲೆ ಶಕ್ತಿ ಇದೆ. God has the power over all the universe. ದೇವರಿಗೆ ಈ ಒಂದು ವಿಶ್ವದ ಮೇಲೆ ಕೂಡ ಸರ್ವಶಕ್ತನು, ಆತನಿಗೆ ಎಲ್ಲ ಶಕ್ತಿ ಇದೆ. To do anything. ಏನಾದರೂ ಮಾಡುವುದಕ್ಕೆ ಆತನು ಸರ್ವಶಕ್ತನು. But to save man, gospel is the power of God. ಆದರೆ ಮನುಷ್ಯನನ್ನು ರಕ್ಷಿಸುವುದಕ್ಕೆ ಸುವಾರ್ತೆಯಲ್ಲಿ ದೇವರು ತನ್ನ ಶಕ್ತಿಯನ್ನು ಇಟ್ಟಿದ್ದಾನೆ. Hallelujah. Hallelujah. Don't think that God has a power, he can save you. ನೀನು ಈ ರೀತಿಯಲ್ಲಿ ಯೋಚನೆ ಮಾಡಬೇಡ, ದೇವರು ಸರ್ವಶಕ್ತನು, ನನ್ನನ್ನು ರಕ್ಷಿಸಬಹುದೆಂದು. Oh, he can deliver me. ನನ್ನನ್ನು ಬಿಡುಗಡೆ ಮಾಡಬಹುದಂತೀವಿ. He has given the gospel to us. Only through gospel, hearing and believing and acting on the word, you will be saved. ಬರೇ ದೇವರ ಸುವಾರ್ತೆಯನ್ನು ಮನುಷ್ಯರಿಗಾಗಿ ದೇವರು ಕೊಟ್ಟಿದ್ದಾರೆ. ಆ ಸುವಾರ್ತೆ ನೀನು ಕೇಳಿ ಅದನ್ನು ನಂಬಿ ಪ್ರತಿಕ್ರಿಯೆ ತೋರಿಸುವುದರಿಂದ ನೀನು ರಕ್ಷಿಸಲ್ಪಡ್ತೀಯಾ. The same way, when you hear the word of God and believing the word of God, acting the word of God, you can walk in health, you can walk in victory. ಅದೇ ರೀತಿಯಲ್ಲಿ ದೇವರ ವಾಕ್ಯವನ್ನು ಕೇಳಿ ಅದನ್ನು ನಂಬಿ ಪ್ರತಿಕ್ರಿಯೆ ತೋರಿಸುವುದರಿಂದ ಆ ವಾಕ್ಯವು ಏನು ಹೇಳುತ್ತದೋ ಹಾಗೆ ನೀನು ಪ್ರವರ್ತಿಸುವುದರಿಂದ ನೀನು ಆರೋಗ್ಯದಲ್ಲಿ ನಡೆಯಬಹುದು, ಎಲ್ಲ ಜಯದಲ್ಲಿ ನಡೆಯಬಹುದು. Without hearing the word of God, without believing the word of God, without acting the word of God, you cannot be success in your life. ದೇವರ ವಾಕ್ಯವನ್ನು ಕೇಳದೆ, ನಂಬದೆ, ಅದಕ್ಕೆ ಪ್ರತಿಕ್ರಿಯೆ ತೋರಿಸದೆ ನೀನು ಇದ್ರೆ ನಿನ್ನ ಜೀವನದಲ್ಲಿ ಸಫಲತೆ ಹೊಂದುವುದಿಲ್ಲ. If you receive the gospel, ನೀನು ಸುವಾರ್ತೆಯನ್ನು ಸ್ವೀಕರಿಸಿದ್ರೆ, according to Romans 1st chapter 17th verse, ರೋಮ ಬರೆದ ಪತ್ರಿಕೆ 1ನೇ ಅಧ್ಯಾಯ 17ನೇ ವಚನ ಪ್ರಕಾರ, righteousness of God revealed from faith to faith. ಆ ಒಂದು ಸುವಾರ್ತೆಯಲ್ಲಿ ದೇವರ ನೀತಿ ವಿಶ್ವಾಸದಿಂದ ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂತೆ ಶಕ್ತಿ ಇದೆ. If you receive the gospel, ನೀನು ಸುವಾರ್ತೆಯನ್ನು ಹೊಂದಿಕೊಂಡಿದ್ರೆ righteousness of God will be revealed from faith. ಆ ವಿಶ್ವಾಸದಿಂದ ದೇವರ ನೀತಿ ನಿನಗೆ ಪ್ರತ್ಯಕ್ಷವಾಗುತ್ತದೆ. Hallelujah. Hallelujah. Just shall live by faith, Bible says. ನೀತಿವಂತನು ನಂಬಿಕೆಯಿಂದಲೇ ಆತನು ವಿಶ್ವಾಸದಿಂದಲೇ ಜೀವಿಸ್ತಾನಂತ ವಾಕ್ಯ ಹೇಳುತ್ತದೆ. Psalms 107th Psalm 20th verse says, ಕೀರ್ತನೆಗಳು 107ನೇ ಕೀರ್ತನೆ 20ನೇ ವಚನ ಹೇಳುತ್ತದೆ, He sent his word and healed them. ಆತನು ತನ್ನ ವಾಕ್ಯವನ್ನು ಕಳುಹಿಸಿ ಅವರನ್ನು ಗುಣಪಡಿಸಿದ್ದಾನೆ. That means he sent Jesus Christ and healed them. ಅದರ ಅರ್ಥ ದೇವ ತನ್ನ ವಾಕ್ಯವನ್ನು ಕಳಿಸಿ ಅಂದ್ರೆ ಯೇಸುವನ್ನು ಕಳಿಸಿ ಅವರನ್ನು ಗುಣಪಡಿಸಿದ್ದಾನೆ. That means you have to hear about him, you have to hear about the word of God and believe and act on it. ಅದರ ಅರ್ಥ ಯೇಸುವಿನ ಕುರಿತು ಅಂದ್ರೆ ಆತನ ಮಾತುಗಳು ವಾಕ್ಯದ ಕುರಿತು ನೀನು ಕೇಳಿ
ಅದನ್ನು ಸ್ವೀಕರಿಸಿ ಪ್ರತಿಕ್ರಿಯೆ ತೋರಿಸಬೇಕು. When the word of God said he sent his word and healed them, you have to hear and believe and act on it. ದೇವರ ವಾಕ್ಯವು, ದೇವರು ತನ್ನ ವಾಕ್ಯವನ್ನು ಕಲಿಸಿ ಆತನು ತನ್ನ ಜನರನ್ನು ಗುಣಪಡಿಸಿದಾನೆ ಅಂತ ಹೇಳಿದ್ರೆ ನೀನು ಆ ವಾಕ್ಯವನ್ನು ಕೇಳಿ ಅದರಿಂದ ಗುಣದಲ್ಲಿ ನಡೆಯಬೇಕು. What God wanted to do, that power is in his word. ದೇವರು ಏನು ಮಾಡಬೇಕಂತ ಬಯಸುತ್ತಾನೋ ಅದೆಲ್ಲ ಕೂಡ ಮಾಡುವುದಕ್ಕೆ ಶಕ್ತಿ ಆತನ ವಾಕ್ಯದಲ್ಲಿ ಇಟ್ಟಿದ್ದಾನೆ. In the beginning we have seen how God created everything. ನಾವು ಪ್ರಾರಂಭದಲ್ಲಿ ಆದಿಯಲ್ಲಿ ದೇವರು ಹೇಗೆ ಎಲ್ಲವನ್ನು ಉಂಟು ಮಾಡಿದಾನೋ ನಮಗೆ ಗೊತ್ತಿದೆ. He spoke the word and everything existed. ಆತನು ಬಾಯಿ ತೆರೆದು ಮಾತನಾಡಿದಾಗ ಎಲ್ಲವೂ ಕೂಡ ಅಲ್ಲಿ ನಿರ್ಮಿಸಲ್ಪಟ್ಟಿದೆ. That means all his power is invested in his word. ಅದರ ಅರ್ಥ ಆತನ ಎಲ್ಲಾ ಒಂದು ಶಕ್ತಿ ಸಾಮರ್ಥ್ಯವು ಆತನ ವಾಕ್ಯದಲ್ಲಿ ಅಡಗಿದೆ. What we need today is the word of God. ಈ ದಿನ ನಮಗೆ ಬೇಕಾಗಿದ್ದು ಆ ಒಂದು ದೇವರ ವಾಕ್ಯವೇ. If the word of God come to you, ದೇವರ ವಾಕ್ಯವು ನಿನ್ನ ಬಳಿ ಬಂದಿರುವಾಗ I tell you, receive it, hold of it and act on it. ನೀನು ಆ ವಾಕ್ಯವನ್ನು ಸ್ವೀಕರಿಸು, ಗಟ್ಟಿಯಾಗಿ ಹಂಗೆ ಹಿಡ್ಕೋ, ಅದರ ಮೇಲೆ ಪ್ರತಿಕ್ರಿಯೆ ತೋರಿಸು. Today word of God is coming to you wherever you are. ಈ ದಿನ ನಿನ್ನ ಹತ್ತಿರ ದೇವರ ವಾಕ್ಯವು ನೀನು ಎಲ್ಲಿದ್ದರೂ ಕೂಡ ಆ ವಾಕ್ಯವು ನಿನ್ನ ಹುಡುಕುತ್ತಾ ಬಂದಿದೆ. Beloved Christian, I tell you, receive it, hold it and act on it. ನನ್ನ ಪ್ರಿಯನೇ ಕ್ರೈಸ್ತನೇ, ನೀನು ಆ ವಾಕ್ಯವನ್ನು ಸ್ವೀಕರಿಸಿಕೊಂಡು ಗಟ್ಟಿಯಾಗಿ ಹಿಡಿಕೊಂಡು ವಾಕ್ಯವು ಹೇಗೆ ಹೇಳುತ್ತದೋ ಆ ಪ್ರಕಾರವಾಗಿ ನೀನು ಪ್ರತಿಕ್ರಿಯೆ ತೋರಿಸು. It produce the results. ಅದು ಖಚಿತವಾಗಿ ಆ ಒಂದು ಫಲಿತಾಂಶವನ್ನು ಉತ್ಪನ್ನ ಮಾಡುತ್ತದೆ. Proverbs 4th chapter 22nd verse says, ಜ್ಞಾನೋಕ್ತಿಗಳು 4ನೇ ಅಧ್ಯಾಯ 22ನೇ ವಚನ ಹೇಳುತ್ತದೆ, it produce health. ಆ ಒಂದು ವಾಕ್ಯವು ಆರೋಗ್ಯವನ್ನು ಉತ್ಪನ್ನ ಮಾಡುತ್ತದೆ. It produce life. ಆ ಆರೋಗ್ಯ ದೇವರ ವಾಕ್ಯವು ಜೀವವನ್ನು ಉತ್ಪನ್ನ ಮಾಡುತ್ತದೆ. Through the word of God, whatever you want, you get it. ದೇವರ ವಾಕ್ಯದಿಂದ ನಿನಗೆ ಬೇಕಾಗಿದ್ದ ಎಲ್ಲಾ ವಿಷಯಗಳು ನೀನು ಹೊಂದಿಕೊಳ್ಳಬಹುದು. Without the word of God, you won't get anything. ದೇವರ ವಾಕ್ಯವು ಇಲ್ಲದೆ ನೀನು ಏನು ಹೊಂದಿಕೊಳ್ಳಲು ಆಗುವುದಿಲ್ಲ. That's what, get the word. ಅದಕ್ಕಾಗಿ ದೇವರ ವಾಕ್ಯವನ್ನು ಹೊಂದಿಕೋ. Hallelujah. Hallelujah. I tell you, prayer is very important to believers. ನಾನು ಹೇಳ್ತಾ ಇದ್ದೆ, ವಿಶ್ವಾಸಿಗಳಿಗೆ ಪ್ರಾರ್ಥನೆ ಬಹಳ ಪ್ರಾಮುಖ್ಯವಾದದ್ದು. We need to pray, that is also very important. ನಮಗೂ ಪ್ರಾರ್ಥನೆ ಮಾಡುವಂತ ಅಗತ್ಯವಿದೆ, ಅದು ಬಹಳ ಪ್ರಾಮುಖ್ಯವಾದದ್ದು ಕ್ರೈಸ್ತವ But ಜೀವನದಲ್ಲಿ. we must know how to pray. ಆದ್ರೆ ನಾವು ತಿಳಿದುಕೊಳ್ಳಬೇಕು ಹೇಗೆ ಪ್ರಾರ್ಥಿಸಬೇಕೆಂದು. What is prayer? How to pray? ಪ್ರಾರ್ಥನೆ ಅಂದ್ರೆ ಏನು, ಹೇಗೆ ಪ್ರಾರ್ಥಿಸಬೇಕು ತಿಳಿದುಕೊಳ್ಳಬೇಕು. Many people don't know how to pray and what to pray. ಬಹಳ ಜನರಿಗೆ ಹೇಗೆ ಪ್ರಾರ್ಥನೆ ಮಾಡಬೇಕು, ಏನು ಪ್ರಾರ್ಥನೆ ಮಾಡಬೇಕು ಗೊತ್ತಿಲ್ಲ. Many says that, oh, I want to pray very serious prayers. ಬಹಳ ಜನರು ಏನಂತಾರಂದ್ರೆ ನಾವು ಒಂದು ಗಂಭೀರವಾದ ಪ್ರಾರ್ಥನೆಗಳನ್ನು ಮಾಡಬೇಕಂತಿದ್ದೇವೆ. Many says that, oh, I want to pray 40 days powerful prayers. ನಾನು 40 ದಿನ ಒಂದು ಶಕ್ತಿ ಉಳ್ಳುವಂತ ಪ್ರಾರ್ಥನೆಗಳನ್ನು ಮಾಡಬೇಕಂತಿದ್ದಾನೆ, ನನಗೆ ಬೇಕದು ಅಂತ ಹೇಳ್ತಾರೆ. Many say that these 60 days prayers are very powerful. ಈ 60 ದಿವಸಗಳ ಪ್ರಾರ್ಥನೆಗಳು ಬಹಳ ಶಕ್ತಿ ಉಳ್ಳದ್ದು ಅಂತ ಹೇಳ್ತಾರೆ. We are going to special prayers. ನಮಗೂ ಪ್ರತ್ಯೇಕವಾದ ಪ್ರಾರ್ಥನೆಗಳಿಗೆ ನಾವು ಹೋಗುತ್ತೇವೆ ಅಂತ ಹೇಳ್ತಾರೆ. They give the various names to their prayers. ಅವರು ಪ್ರಾರ್ಥನೆ ಮಾಡುವಂತ ಪ್ರಾರ್ಥನೆಗಳಿಗೆ ಪ್ರತ್ಯೇಕವಾದ ಹೆಸರುಗಳನ್ನ ಅವರು ಇಡ್ತಾರೆ. Listen carefully, that doesn't change anything. ಚೆನ್ನಾಗಿ ಕೇಳ್ರಿ, ಅದು ಏನು ಕೂಡ ಬದಲಾವಣೆ ಮಾಡುವುದಿಲ್ಲ ನಿನ್ನ ಜೀವನದಲ್ಲಿ. When they pray this type of prayers, ಇಂಥ ಪ್ರಾರ್ಥನೆಗಳು ಮಾಡುವಾಗ so if they feel something, ಅವರಿಗೆ ಚೆನ್ನಾಗಿ ಏನಾದರೂ ಅನಿಸಿದ್ರೆ they say that God is answering. ಅವರು ಅಂತಾರೆ ದೇವರು ಈಗ ನನಗೆ ಉತ್ತರ ಕೊಡ್ತಾ ಇದ್ದಾನೆ. If they not feel anything, ಏನು ಕೂಡ ಅವರು ಅನುಭವಿಸದೆ ಇದ್ರೆ, so they say that God is not answering. ಅಯ್ಯೋ ದೇವರು ನನಗೆ ಉತ್ತರ ಕೊಟ್ಟಿಲ್ಲ ಅಂತ ಹೇಳ್ತಾರೆ. And also they say that, oh, we have to pray heaven to come down. ಮತ್ತೆ ಅವರು ಹೇಳ್ತಾರೆ ಪರಲೋಕವೇ ಇಳಿದು ಬರುವಂತೆ ನಾವು ಪ್ರಾರ್ಥನೆ ಮಾಡೋಣ ಎಂದು. We will pray breakthrough prayers. ನಾವು ಒಂದು ಬಿಡುಗಡೆ ಹೊಂದುವಂತ ಪ್ರಾರ್ಥನೆಗಳು ಮಾಡೋಣ ಎಂದು ಹೇಳ್ತಾರೆ. They pray. ಅವರು ಪ್ರಾರ್ಥನೆ ಮಾಡ್ತಾರೆ. When they feel better, ಅವ್ರಿಗೆ ಚೆನ್ನಾಗಿ ಅನಿಸಿರುವಾಗ they say that, oh, God is answering our prayers. ಈಗ ದೇವರು ಉತ್ತರ ಕೊಡ್ತಾ ಇದ್ದಾನೆ ಅಂತ ಹೇಳ್ತಾರೆ. Really, God is answering these prayers. ಈಗ ದೇವರು ಎಲ್ಲ ಕೂಡ ಉತ್ತರ ಕೊಡ್ತಾ ಇದ್ದಾನೆ. We pray more. ಇನ್ನೂ ಹೆಚ್ಚಾಗಿ ಪ್ರಾರ್ಥನೆ ಮಾಡೋಣ. I feel like a breakthrough in my life. ನನ್ನ ಜೀವನದಲ್ಲಿ ಏನೋ ಬಿಡುಗಡೆ ಹೊಂದಿಕೊಳ್ಳಿದ ಹಾಗೆ ಅನಿಸ್ತಾ ಇದೆ ಅಂತ. So we pray more, don't give up. ಹೆಚ್ಚಾಗಿ ಪ್ರಾರ್ಥನೆ ಮಾಡಿಕೊಳ್ಳೋಣ, ನಾವು ಹೆಚ್ಚಾಗಿ ಪ್ರಾರ್ಥನೆ ಮಾಡೋಣ, ಬಿಟ್ಟು ಕೊಡೋದು ಬೇಡ ಅಂತ ಹೇಳ್ತಾರೆ. But Jesus said in Matthew 6th chapter 7th verse, ಆದರೆ ಮತ್ತಾಯ ಸುವಾರ್ತೆ 6ನೇ ಅಧ್ಯಾಯ 7th verse, 7ನೇ ವಚನದಲ್ಲಿ ಯೇಸು ಹೇಳಿದೇನೆಂದ್ರೆ, heathen priests
ಅನ್ಯ ಜನರ ಯಾಜಕರು and prophets of Baal, ಬಯಲು ಪ್ರವಾದಿಗಳು they speak more. ಅವರು ಹೆಚ್ಚಾಗಿ ಮಾತನಾಡುತ್ತಾರೆ. That's what, don't be like them, Jesus said. ಯೇಸು ಹೇಳಿದೇನೆಂದ್ರೆ ಅದಕ್ಕಾಗಿ ಅವರ ಪ್ರಕಾರವಾಗಿ ನೀವು ಇರಬೇಡ್ರಿ. Jesus said, ಯೇಸು ಹೇಳಿದ್ದಾರೆ, when you pray, don't use many words. ನೀನು ಪ್ರಾರ್ಥಿಸುವಾಗ ಏನೋ ಹೆಚ್ಚಾಗ ಮಾತುಗಳನ್ನೆಲ್ಲ ಉಪಯೋಗಿಸಬೇಡ. Don't use vain repetitions. ವ್ಯರ್ಥವಾಗಿರುವಂತ ಮತ್ತೆ ಮತ್ತೆ ಮಾತುಗಳನ್ನು ಅದೇ ಮಾತಾಡಿ ಪ್ರಾರ್ಥಿಸಬೇಡ. Many, when they are praying, they say, do it Lord, do it Lord, do it Lord, do it Lord. ಬಹಳ ಜನರು ಪ್ರಾರ್ಥಿಸುವಾಗ ಮಾಡದೇವರೇ ಅಂತ ಹೇಳ್ತಾ ಇರ್ತಾರೆ. Yes Lord, yes. ಹೌದು ಅಂತ ಹಂಗೆ ಹೇಳ್ತಾ ಇರ್ತಾರೆ. And they said amen, ಆಮೇನ್ ಅನ್ಕೊಂತ ಹೇಳ್ತಾ ಇರ್ತಾರೆ. Just because you said many times doesn't mean you get things. ನೀನು ಏನೋ ಹೆಚ್ಚಾದ ಸತಿ ನೀನು ವಿಷಯ ಮಾತುಗಳನ್ನು ಮಾತನಾಡಿದರಿಂದ ಅಲ್ಲಿ ವಿಷಯಗಳು ಆಗುವುದಿಲ್ಲ. I tell you, that is a struggle. ನಾನು ಹೇಳುತ್ತೇನೆ, ಅದು ಕಷ್ಟತರವಾಗಿರುವಂತಹ ಹೋರಾಟನೇ. You don't get anything. ಏನು ಕೂಡ ಹೊಂದಿಕೊಳ್ಳುವುದಿಲ್ಲ ನೀನು. Some say, ಕೆಲವರು ಹೇಳ್ತಾರೆ, I need heavy prayers. ನನಗೆ ಒಂದು ಭಾರವಾಗಿರುವಂತ ಪ್ರಾರ್ಥನೆಗಳು ಬೇಕು. I tell you, heavy prayers doesn't change anything. ಭಾರವಾದ ಪ್ರಾರ್ಥನೆಗಳು ಅವು ಏನು ಕೂಡ ಬದಲಾಯಿಸುವುದಿಲ್ಲ. Sometimes when you pray this type of prayers, ಕೆಲವು ಸಮಯಗಳಲ್ಲಿ ಇಂಥ ಪ್ರಾರ್ಥನೆಗಳು ನೀನು ಮಾಡುವಾಗ you may be answered. ಕೆಲವು ಸಮಯಗಳಲ್ಲಿ ನಿನಗೆ ಉತ್ತರ ಪಡೆದುಕೊಳ್ಳಬಹುದು. You may be healed one time. ಒಂದು ಸತಿ ನೀನು ಯಾವಾಗ ಗುಣ ಹೊಂದಬಹುದು. But I tell you, it is not the way God asked to pray. ಆದರೆ ದೇವರಿಂದ ವಿಷಯಗಳನ್ನು ಹೊಂದಿಕೊಳ್ಳುವುದಕ್ಕೆ ಅದೇ ಮಾರ್ಗವಲ್ಲ. Some people will say that up to they shook their bodies, they want to pray. ಕೆಲವು ಜನರು ಅವರು ತಮ್ಮ ಶರೀರಗಳನ್ನು ಚಲಿಸುವ ತನಕ ಅವರು ಪ್ರಾರ್ಥಿಸ್ತಾ ಇರ್ತಾರೆ. That time they think that power of the Holy Spirit came and shook their bodies. ಅವರು ಅನ್ಕೊಂತಾರೆ ಪವಿತ್ರಾತ್ಮ ದೇವರ ಶಕ್ತಿ ಏನೋ ಮೇಲದಿಂದ ಬಂದು ಅವರು ಚಲಿಸಿದಂಗೆ ಅವರು ಯೋಚಿಸ್ತಾ ಇರ್ತಾರೆ. If they get some answers in that time, ಆ ಸಮಯದಲ್ಲಿ ಏನಾದರೂ ಉತ್ತರಗಳನ್ನು ಪಡೆದುಕೊಂಡಿದ್ರೆ they think that, oh, God answered prayer, that's what we have to shook our bodies, God won't answer. ಉತ್ತರ ಕೊಟ್ಟಿದ್ದಾನೆ, ಅದಕ್ಕಾಗಿ ನಾವು ನಮ್ಮ ಶರೀರವು ಚಲಿಸುವ ತನಕ ನಾವು ಅಲ್ಲಾಡುವ ತನಕ ಪ್ರಾರ್ಥಿಸಬೇಕಂತಾರೆ. Listen carefully. ಚೆನ್ನಾಗಿ ಕೇಳ್ರಿ. You are not healed because your body shook. ನೀನು ಏನೋ ನಿನ್ನ ಒಂದು ಶರೀರವು ಅಲ್ಲಾಡಿ ಚಲಿಸಿ ಹಿಂಗ ಮಾಡಿದರಿಂದ ನೀನು ಗುಣ ಹೊಂದಲಿಲ್ಲ. You are not healed because of your heavy prayers. ನೀನು ಏನೋ ಭಾರವಾಗಿ ಪ್ರಾರ್ಥನೆ ಮಾಡಿದ್ರಿಂದ ನೀನು ಗುಣ ಹೊಂದಲಿಲ್ಲ. You are healed because you hit the right cable. ಯಾಕಂದ್ರೆ ನೀನು ಗುಣ ಹೊಂದಿದ್ದ ಕಾರಣ ಏನಂದ್ರೆ ಆ ಒಂದು ಸರಿಯಾಗಿರುವಂತ ಕೇಬಲ್ ನೀನು ಮುಟ್ಟಿದೀಯಾ. In this wind time we will see street lights. ಈ ಒಂದು ಗಾಳಿ ಕಾಲದಲ್ಲಿ ನಾವು we see the street lights. ಆ ಒಂದು ಬೀದಿಯಲ್ಲಿ ಇರುವಂತ ಲೈಟ್ ಗಳನ್ನು ನಾವು ನೋಡುತ್ತೇವೆ. Sometimes it gives light, sometimes won't give light. ಕೆಲವು ಸಮಯಗಳಲ್ಲಿ ಅದು ಬೆಳಕು ಕೊಡುತ್ತದೆ, ಕೆಲವು ಸಮಯಗಳಲ್ಲಿ ಬೆಳಕು ಕೊಡಲ್ಲ. Why? Because when the wind hit that wire, when they connected, that bulb give light. When they are not connected, it won't give light. ಒಂದೊಂದು ಸತಿ ಆ ಗಾಳಿಗೆ ಅದು ಕನೆಕ್ಷನ್ ಹೋಗಿದ್ರೆ ಲೈಟ್ ಕೊಡೋದಿಲ್ಲ, ಒಂದು ವೇಳೆ ಕನೆಕ್ಷನ್ ಆಗಿದ್ರೆ ಒಂದು ವೇಳೆ ಗಾಳಿ ಬಂತು ಅದಕ್ಕೆ ಲೈಟ್ ಕೊಡುವಂತೆ, ಹಂಗೆ ಗಾಳಿ ಮೇಲೆ ಆಧಾರ ಪಟ್ಟಿರ್ತದೆ. So the same way many believers they depend on this. When hit the cable, wanted that only. ಅವ್ರು ಏನು ಅನ್ಕೊಂತಂದ್ರೆ ಈಗ ವಿಷಯಗಳು ಏನಾದರೂ ಆಗಿರುವಾಗ ಅದು ಕೇಬಲ್ ಮುಟ್ಟಿದಂಗೆ ಉತ್ತರ ಪಡೆದಿರುವಾಗ ಇದೇ ಮಾರ್ಗವೇನೋ ದೇವರು ವಿಷಯಗಳು ಮಾಡೋದಕ್ಕಂತ ಯೋಚಿಸ್ತಾರೆ. They want to depend on the wind. ಅವರು ಗಾಳಿನ ಮೇಲೆ ಆಧಾರ ಪಟ್ಟಿರ್ತಾರೆ. Listen carefully. ಚೆನ್ನಾಗಿ ಕೇಳ್ರಿ. In other words, I tell you, accidentally they want to be connected. ಅಂದ್ರೆ ಇನ್ನೊಂದು ತರಹ ರೀತಿಯಲ್ಲಿ ಹೇಳಬೇಕಂದ್ರೆ ಅವರು ಅಕಸ್ಮಾತ್ತಾಗಿ ದೇವರ ಶಕ್ತಿಯನ್ನು ಮುಟ್ಟಿದ್ದಾರೆ. Accidentally they wanted to be connected to the God's power. ದೇವರ ಒಂದು ಶಕ್ತಿಯನ್ನು ಅಕಸ್ಮಾತ್ತಾಗಿ ಅವರು ಮುಟ್ಟಿದ್ದಾರೆ. That time they think that, oh, accidentally God answered our prayers. ಅವರು ಅನ್ಕೊಂತಾರೆ, ಅಬ್ಬಾ ದೇವರು ಉತ್ತರ ಕೊಟ್ಟಿದ್ದಾನೆ ಪ್ರಾರ್ಥನೆಗಳಿಗೆ ಅನ್ಕೊಂತ ಯೋಚಿಸ್ತಾರೆ. One more time, this way only we will experience. ಮತ್ತೆ ಇದೇ ಮಾರ್ಗದಲ್ಲಿ ಹೋಗಿ ನಾವು ಪ್ರಾರ್ಥಿಸಿದ ವಿಷಯಗಳನ್ನು ಪಡೆದುಕೊಳ್ಳೋಣ ಅಂತ ಯೋಚಿಸ್ತಾರೆ. But I tell you, ಆದ್ರೆ ನಾನು ಹೇಳ್ತಾ ಇದ್ದೆ, we have to find out how operates the kingdom of God. ನಾವು ತಿಳಿದುಕೊಳ್ಳಬೇಕು ದೇವರ ರಾಜ್ಯವು ಹೇಗೆ ಕಾರ್ಯ ಮಾಡುತ್ತದೆಂದು. My dear church, kingdom of God operates on principles. ನನ್ನ ಪ್ರಿಯ ಸಭೆ, ದೇವರ ರಾಜ್ಯವು ದೇವರ ಸೂತ್ರಗಳಿಂದ ಕಾರ್ಯ ಮಾಡುತ್ತದೆ. If electric bulb wanted to give the light, we have to connect both wires, then only bulb gives light. ಆ ಎರಡನ್ನೂ ಕೂಡ ಜೋಡಿಸಿರುವಾಗ ಮಾತ್ರನೇ ಆ ಬಲ್ಬ್ ಬೆಳಕನ್ನು ಕೊಡುತ್ತದೆ. As the same way, if the kingdom of God want to work for you, you have to operate these principles. ನೀವು ಅದೇ ರೀತಿಯಲ್ಲಿ ದೇವರ ರಾಜ್ಯವು ಕಾರ್ಯ ಮಾಡಬೇಕಂದ್ರೆ ಆತನ ಸೂತ್ರ ಪ್ರಕಾರವಾಗಿ ಹೋಗಿದ್ರೇನೆ
ಆ ರಾಜ್ಯವು ನಿನ್ನಲ್ಲಿ ಕಾರ್ಯವಾಗುತ್ತದೆ. What you want is a principle, not shaking your body or heavy prayers. ನಿನಗೆ ಬೇಕಾಗಿದ್ದೇನೆಂದ್ರೆ ದೇವರ ಸೂತ್ರವು ಏನೋ ಶೇಕ್ ಮಾಡಿಕೊಂಡು ಚಲಿಸುವಂತೆ ಏನು ಆ ರೀತಿಯಲ್ಲೆಲ್ಲ ವಿಷಯಗಳು. If you don't understand principle, you suffer lot. ನಿನಗೆ ದೇವರ ಸೂತ್ರವು ಅರ್ಥವಾಗಲಿಲ್ಲ ಅಂದ್ರೆ ಬಹಳಷ್ಟು ಕಷ್ಟಪಡ್ತೀಯಾ. Somebody says that ಕೆಲವು ಜನರು ಹೇಳುತ್ತಾರೆ, before become Christian only I was all right, after become Christian I'm suffering lot. ನಾನು ಕ್ರೈಸ್ತವನಾಗುವುದಕ್ಕೆ ಮುಂಚೆನೇ ಚೆನ್ನಾಗಿತ್ತು, ಈಗ ಕ್ರೈಸ್ತನಾದ ಮೇಲೆ ಬಹಳಷ್ಟು ತೊಂದರೆಗಳಿದೆ ಅನ್ಕೊಂತಾರೆ. You don't know the principle, that's what you are suffering. ನಿನಗೆ ಆ ದೇವರ ಸೂತ್ರವು ಗೊತ್ತಿಲ್ಲದೆ ಕಾರಣ ನೀನು ಕಷ್ಟಪಡ್ತಾ ಇದ್ದೀ. Many think that after become Christian everything will work out in his own. ಬಹಳ ಜನ ಏನ್ಕೊಂಡ್ರೆ ಕ್ರೈಸ್ತವನಾದ ಕೂಡಲೇ ಎಲ್ಲವೂ ಕೂಡ ಅದಷ್ಟಕ್ಕದೇ ಕಾರ್ಯವಾಗುತ್ತದೆ ಅಂತ ಯೋಚಿಸ್ತಾರೆ. No, kingdom of God will not work in its own, it works on his principles. ದೇವರ ರಾಜ್ಯವು ಬರೇ ಸುಮ್ಮನೆ ನಿನ್ನಿಷ್ಟ ಪ್ರಕಾರ ಅದು ಕಾರ್ಯವಾಗುವುದಿಲ್ಲ, ದೇವರ ರಾಜ್ಯದ ಸೂತ್ರಗಳ ಪ್ರಕಾರವಾಗಿ ಕಾರ್ಯವಾಗುತ್ತದೆ. Listen, Satan has been defeated. ಚೆನ್ನಾಗಿ ಕೇಳ್ರಿ, ಸಾತಾನು ಆಗಲೇ ಸೋತು ಹೋಗಿದ್ದಾನೆ. Jesus Christ defeated Satan in our place. ನಮ್ಮ ಸ್ಥಾನದಲ್ಲಿ ಯೇಸುವು ಸಾತಾನನ ಅಂಧಕಾರ ಶಕ್ತಿಗಳನ್ನು ಸೋಲಿಸಿದ್ದಾರೆ, ಜಯಿಸಿದ್ದಾರೆ. Now we have to walk in that victory. ನಾವು ಈಗ ಆ ಒಂದು ಜಯದಲ್ಲಿ ನಡೆಯಬೇಕು. Only when we practice on his principles we walk on that victory. ನಾವು ಆತನ ರಾಜ್ಯ ಸೂತ್ರಗಳನ್ನು ಪ್ರಾಕ್ಟೀಸ್ ಮಾಡ್ತಾ ಹೋಗುವಾಗ ಮಾತ್ರ ಆ ಜಯದಲ್ಲಿ ನಡೆಯಲು ಆಗುತ್ತದೆ. If you don't know that Satan is defeated, ನಿನಗೆ ಸಾತಾನು ಸೋಲಿಸಲ್ಪಟ್ಟಿದ್ದಾನೆ ಅಂತ ನಿನಗೆ ಗೊತ್ತಿಲ್ಲ ಅಂದ್ರೆ you pray, Lord Jesus help me, Lord Jesus help me, Lord Jesus help me, you cry, but it ನೀನು won't ಅಳುತ್ತಾ work. ಕರ್ತನೇ ನನಗೆ ಸಹಾಯ ಮಾಡು, ಯೇಸುವೇ ಸಹಾಯ ಮಾಡು ಅಂತ ಹೇಳ್ತೀಯ, ಅದು ಕಾರ್ಯವಾಗುವುದಿಲ್ಲ. Every time you cry and say, Lord help me, ಪ್ರತಿ ಸತಿ ನೀನು ಅಳುತ್ತಾ ಕರ್ತನೇ ನೀನು ಸಹಾಯ ಮಾಡು ಅಂತ ಹೇಳ್ತೀಯ. I tell you that won't change anything. ನಾನು ಹೇಳುತ್ತಾ ಇದ್ದೇನೆ, ಅದು ಏನು ಕೂಡ ನಿನಗೆ ಬದಲಾಯಿಸುವುದಿಲ್ಲ ನಿನ್ನ ಪರಿಸ್ಥಿತಿಯನ್ನು. Many people, what happening in their lives, they try to put a responsibility on God. ಅವ್ರೇನು ಮಾಡ್ತಾ ಇದ್ದಂದ್ರೆ ಅವ್ರ ಜೀವನದಲ್ಲಿ ಏನಾದರೂ ಆಗುತ್ತಾ ಇದ್ರೆ ಅದೆಲ್ಲ ಕೂಡ ದೇವರ ಮೇಲೆ ಬಾಧ್ಯತೆ ಹಾಕಬೇಕಂತಿದ್ದಾರೆ. Listen, God is not responsible for what happening to you. ನಿನಗೂ ಏನು ಆಗುತ್ತಾ ಇದೋ ಅದಕ್ಕೆ ದೇವರು ಎಂದಿಗೂ ಜವಾಬ್ದಾರಿ ವಹಿಸುವುದಿಲ್ಲ. And also they say that if something happened, they say, oh Lord, why you allowed this? ಏನಾದರೂ ಆಗಿದ್ರೆ ಯಾಕಪ್ಪ ಕರ್ತನೇ ಇದನ್ನು ನನಗೆ ಅನುಮತಿ ಕೊಟ್ಟಿದ್ದೀಯ ಅಂತ ಹೇಳ್ತಾರೆ. They think that if God allowed, that's what you are suffering. ದೇವರೇ ಏನು ಅನುಮತಿ ಕೊಟ್ಟಿದ್ರಿಂದ ನೀನು ಕಷ್ಟಪಡ್ತಾ ಇದೆ ಅಂತ ಯೋಚಿಸ್ತಾರೆ. He don't allow anything for his children to suffer. ದೇವರು ತನ್ನ ಮಕ್ಕಳು ಕಷ್ಟಪಡುವುದಕ್ಕೆ ಯಾವುದೇ ಅನುಮತಿಯನ್ನು ಕೊಡುವುದಿಲ್ಲ. How can our heavenly Father allow something to us to suffer? ನಾವು ಕಷ್ಟಪಡುವುದಕ್ಕೆ ನಮ್ಮ ಪರಲೋಕ ತಂದೆ ಯಾಕೆ ಅಂತ ವಿಷಯಗಳು ನಮಗೂ ಕೊಡ್ತಾನೆ ಅನುಮತಿಯಾಗಿ. But I tell you, when you know the word of God, ಆದ್ರೆ ನೀನು ದೇವರ ವಾಕ್ಯವನ್ನು ತಿಳಿದುಕೊಂಡಿದ್ರೆ you will be amazed. ನೀನು ಬಹಳಷ್ಟು ಆಶ್ಚರ್ಯ ಪಡ್ತೀಯಾ. And when you know word of God, ನಿನಗೆ ದೇವರ ವಾಕ್ಯವು ತಿಳಿದುಕೊಂಡಿದ್ರೆ quickly you can change every situation. ಆ ವಾಕ್ಯದಿಂದ ನೀನು ಎಲ್ಲಾ ಪರಿಸ್ಥಿತಿಗಳನ್ನು ಶೀಘ್ರವೇ ಬದಲಾಯಿಸಬಹುದು. Hallelujah. Hallelujah. Without understanding this, ಈ ವಿಷಯವು ನಿನಗೆ ಅರ್ಥವಾಗದೇ ಇದ್ರೆ you will suffer. ನೀನು ಕಷ್ಟಪಡ್ತೀಯಾ. You suffer a lot, I can say. ಬಹಳಷ್ಟು ಕಷ್ಟಪಡ್ತೀಯಾ. You have to understand there are principles, there are laws are working in this earth. ಭೂಮಿ ಮೇಲೆ ಸೂತ್ರಗಳು ಮತ್ತೆ ಈ ಒಂದು ನಿಯಮಗಳು ಕಾರ್ಯವಾಗುತ್ತಾ ಇದೆ ಅಂತ ನೀನು ತಿಳಿದುಕೊಳ್ಳಬೇಕು. How the law of gravity is working. ಹೇಗೆ ಅದು ಭೂಮಿ ಆಕರ್ಷಣ ಗುರುತ್ವಾಕರ್ಷಣ ಶಕ್ತಿ ಕಾರ್ಯವಾಗುತ್ತಾ ಇದು. How the law of lift is working. ಹೇಗೆ ಆ ಒಂದು ಮೇಲಕ್ಕೆ ಹೋಗುವಂತ ಆ ಒಂದು ನಿಯಮವು ಕಾರ್ಯವಾಗುತ್ತಾ ಇದು. God has given spiritual laws, spiritual principles to us. ಅದೇ ರೀತಿಯಲ್ಲಿ ದೇವರು ಕೂಡ ಆತ್ಮೀಯವಾಗಿರುವ ಒಂದು ಸೂತ್ರಗಳನ್ನು ಆತ್ಮೀಯ ಜೀವನಕ್ಕೆ ಕೊಟ್ಟಿದ್ದಾರೆ. If you don't understand the laws of God and principles of God, you cannot be successful. ನೀನು ಈ ದೇವರ ಆತ್ಮೀಯವಾಗಿರುವಂತಹ ಸೂತ್ರಗಳನ್ನು ನಿಯಮಗಳನ್ನು ಅರ್ಥ ಮಾಡಿಕೊಳ್ಳಿಲ್ಲ ಅಂದ್ರೆ ನೀನು ಸಫಲತೆ ಹೊಂದುವುದಿಲ್ಲ. I tell you some principles, some laws. ಕೆಲವು ನಿಯಮಗಳನ್ನು ಕೆಲವು ಸೂತ್ರಗಳನ್ನು ನಾನು ಹೇಳುತ್ತೇನೆ, ದೇವರ ನಿಯಮಗಳನ್ನು. There is a principle sowing and reaping. ಆ ಒಂದು ಬಿತ್ತುವುದು ಮತ್ತೆ ಕೊಯ್ಯುವ ಸೂತ್ರವಿದೆ. So if you don't sow, if you don't reap, ನೀನು ಬಿತ್ತಲಿಲ್ಲ ಅಂದ್ರೆ ನೀನು ಕೊಯ್ಯುವುದಿಲ್ಲ, ಪಡೆದುಕೊಳ್ಳುವುದಿಲ್ಲ. that is a principle. ಅದು ಒಂದು ಸೂತ್ರ. Without sowing, how can you say that I didn't get reaping? ನೀನು ದೇವರ ರಾಜ್ಯದಲ್ಲಿ ಬಿತ್ತದೆ ನಾನು ಹೊಂದಿಕೊಳ್ಳಬೇಕು ಏನು ಹೊಂದಿಕೊಳ್ಳುತ್ತಾ ಇಲ್ಲ ಅಂತ ಹೇಗೆ ಹೇಳ್ತೀಯ? Not only God's kingdom, in everything. ಎಲ್ಲಾ ಕಡೆ ಎಲ್ಲ ವಿಷಯಗಳಲ್ಲಿ ನಾವು ನೋಡುವಾಗ ಬಿತ್ತುವ ಮತ್ತೆ ಕೊಯ್ಯುವ ವಿಷಯಗಳಿದೆ. If you sow only, you will reap. ನೀನು ಬಿತ್ತಿದ್ರೆ ಮಾತ್ರ ನೀನು ಫಲವನ್ನು ಫಲಿತಾಂಶವನ್ನು ಹೊಂದಿಕೊಳ್ಳುತ್ತೀಯ. Oh, God said that you are prosperity I didn't see in my life. ನೀನು ದೇವರೇನು
ನೀನು ಫಲಭರಿತನಾಗಿ ಅಭಿವೃದ್ಧಿ ಹೊಂದುತ್ತೀಯ ಅಂತ ಹೇಳಿದ್ದಾರೆ, ಆದರೆ ನಾನು ಅಭಿವೃದ್ಧಿ ನೋಡ್ತಾ ಇಲ್ಲ ನನ್ನ ಜೀವನದಲ್ಲಿ ಅಂತ ಹೇಳಿಬೇಡ. Beloved, there is a principle. If you don't sow, you will not prosper. ದೇವರ ಸೂತ್ರ ಪ್ರಕಾರವಾಗಿ ನೀನು ಬಿತ್ತದೇ ಇದ್ರೆ ನೀನು ಅದರಲ್ಲಿ ಫಲವನ್ನು ಹೊಂದಿಕೊಂಡು ಅಭಿವೃದ್ಧಿ ಹೊಂದುವುದಿಲ್ಲ. Hallelujah. ಹಲ್ಲೆಲೂಯಾ. Whatever also spiritual things, if we don't sow, you won't get it. ಅದೇ ರೀತಿಯಲ್ಲಿ ಆತ್ಮೀಯ ವಿಷಯಗಳು ಕೂಡ ನೀನು ಏನು ಬಿತ್ತಲಿಲ್ಲ ಅಂದ್ರೆ ಆತ್ಮೀಯವಾಗಿ ನೀನು ಹೊಂದಿಕೊಳ್ಳಲು ಆಗುವುದಿಲ್ಲ, ಅಭಿವೃದ್ಧಿ ಹೊಂದಲು. There is a principle. If you don't eat, you die. ನೀವೊಂದು ಸಾಧಾರಣವಾಗಿರುವಂತ ಸೂತ್ರ ಏನಂದ್ರೆ ಎಲ್ಲರಿಗೆ ನೀನು ಊಟ ಮಾಡಿಲ್ಲ ಅಂದ್ರೆ ಸಾಯ್ತೀಯಾ. As the same way, if you don't have the word, you will fail. ಅದೇ ರೀತಿಯಲ್ಲಿ ನಿನಗೆ ದೇವರ ವಾಕ್ಯವು ನಿನ್ನಲ್ಲಿ ಇಲ್ಲ ಅಂದ್ರೆ ಆತ್ಮ ಮನುಷ್ಯನಿಗೆ ನೀನು ಸೋತು ಹೋಗ್ತೀಯಾ. That's what Jesus said, men shall not live by bread alone but by every word that proceedeth from the mouth of God. ಅದಕ್ಕಾಗಿ ಯೇಸು ಹೇಳಿದೇನೆಂದ್ರೆ ಮನುಷ್ಯನು ರೊಟ್ಟಿಯಿಂದ ಮಾತ್ರ ಜೀವಿಸುವುದಲ್ಲ, ಆದರೆ ನನ್ನ ಬಾಯಿಂದ ಬರುವಂತ ದೇವರ ಬಾಯಿಂದ ಬರುವಂತ ಪ್ರತಿ ಮಾತುಗಳಿಂದ ಕೂಡ ಆತನು ಜೀವಿಸ್ತಾನೆ ಎಂದು. This is a principle. ಇದು ಒಂದು ಸೂತ್ರವಾಗಿದೆ. If you eat as a physical man, you live. ನೀನು ಶರೀರ ಮನುಷ್ಯನಾಗಿ ಶರೀರಕ್ಕೆ ಊಟವನ್ನು ತಿನ್ನುವಾಗ ನೀನು ಜೀವಿಸ್ತೀಯಾ. As a spiritual man, if you have the word of God, you live. ಅದೇ ರೀತಿಯಲ್ಲಿ ಆತ್ಮ ಮನುಷ್ಯನಿಗೆ ನಿನಗೆ ದೇವರ ವಾಕ್ಯವಿದ್ರೆ ನೀನು ಜೀವಿಸ್ತೀಯಾ. If you don't have the word of God, you die. ನೀನು ದೇವರ ವಾಕ್ಯವಿಲ್ಲದೆ ಇದ್ರೆ ನೀನು ಆತ್ಮದಲ್ಲಿ ಸತ್ತೋಗಿದಂಗ. There is a laws also working, spiritual laws. ಆತ್ಮೀಯ ನಿಯಮಗಳಲ್ಲಿ ಕಾರ್ಯವಾಗುತ್ತಾ ಇದೆ. There is a law of faith. ಆ ಒಂದು ವಿಶ್ವಾಸವೆಂಬ ಒಂದು ನಿಯಮವು. So you can faith wrong things, you can faith right things. ನೀನು ತಪ್ಪಾದ ವಿಷಯಗಳ ಮೇಲೆ ನಂಬಿಕೆ ಇಡಬಹುದು, ಸತ್ಯವಾದ ವಿಷಯಗಳ ಮೇಲೆ ನಂಬಿಕೆ ಇಡಬಹುದು. If you faith on right things according to the word of God, you will be rise up your spiritual standard. ದೇವರ ವಾಕ್ಯ ಪ್ರಕಾರವಾಗಿ ನೀನು ದೇವರ ವಿಷಯಗಳ ಮೇಲೆ ವಿಶ್ವಾಸವಿಡುವಾಗ ನೀನು ಮೇಲಕ್ಕೆ ಎತ್ತಲ್ಪಡ್ತೀಯಾ. You don't fear. ನೀನು ಭಯಪಡುವುದಿಲ್ಲ. But if you faith on wrong things, ನೀನು ತಪ್ಪಾಗಿರುವಂತ ವಿಷಯಗಳನ್ನು ದೃಷ್ಟಿಸಿ ಅದರ ಮೇಲೆ ನೀನು ವಿಶ್ವಾಸವಿಟ್ಟಿದ್ರೆ you fear and you will die. ನೀನು ಭಯಪಟ್ಟು ನೀನು ಸಾಯ್ತೀಯಾ. You fear and you suffer. ನೀನು ಭಯಪಟ್ಟು ಕಷ್ಟಪಡ್ತೀಯಾ. You fear and you fail. ನೀನು ಭಯಪಟ್ಟು ಸೋತು ಹೋಗ್ತೀಯಾ. The same way, the second law is a law of a spirit of life and a spirit of death. ಆ ಒಂದು ಆತ್ಮ ಜೀವ ನಿಯಮವು ಮತ್ತೆ ಪಾಪ ಒಂದು ಮರಣದ ನಿಯಮವು, ಎರಡು ನಿಯಮಗಳಿದೆ. The spirit of life work when you are spiritually moving. ನೀನು ಆತ್ಮೀಯವಾಗಿ ನೀನು ಕಾರ್ಯ ಮಾಡುತ್ತಾ ಮುಂದಕ್ಕೆ ಹೋಗುತ್ತಾ ಇರುವಾಗ ಆತ್ಮ ಜೀವ ನಿಯಮವು ನಿನ್ನ ಪ್ರಕಾರವಾಗಿ ಕಾರ್ಯ ಮಾಡುತ್ತದೆ. When you carnally move, the spirit of sin and death work for you. ಒಂದು ವೇಳೆ ನೀನು ಶಾರೀರಿಕವಾಗಿ ಪ್ರವರ್ತಿಸುತ್ತಾ ಜೀವನ ಮಾಡ್ತಾ ಇದ್ರೆ ಒಂದು ಪಾಪ ಮರಣದ ನಿಯಮವು ನಿನ್ನ ಪರವಾಗಿ ಕಾರ್ಯ ಮಾಡುತ್ತೆ. So these laws are working. ಈ ಒಂದು ನಿಯಮಗಳು ಕಾರ್ಯವಾಗುತ್ತಾ ಇದೆ. As I said, one more law is a law of liberty. ಇನ್ನೊಂದು ಏನಂದ್ರೆ ಬಿಡುಗಡೆ ಅನ್ನುವಂತ ಒಂದು ನಿಯಮವು. Everyone has a liberty. ಎಲ್ಲರಿಗೆ ಕೂಡ ಒಂದು ಸ್ವತಂತ್ರತೆ ಇದೆ, ಬಿಡುಗಡೆ. What you say, what you do, you will get it. ನೀನು ಏನು ಹೇಳ್ತೀಯೋ ಏನು ಮಾಡ್ತೀಯೋ ಅದನ್ನ ನೀನು ಹೊಂದಿಕೊಳ್ಳುತ್ತೀಯಾ. According to that you will be judged. ಅದರ ಪ್ರಕಾರವಾಗಿ ನಿನಗೆ ನ್ಯಾಯ ತೀರ್ಪು ಬರುತ್ತದೆ. If you say wrong things, you will get wrong things. ನೀನು ತಪ್ಪಾದ ವಿಷಯಗಳನ್ನು ನನಗೆ ಬಿಡುಗಡೆ ಇದೆ ಅಂತ ಹೇಳಿದ್ರೆ ತಪ್ಪಾದ ವಿಷಯಗಳು ನಿನಗೆ ಬರುತ್ತವೆ. If you say wrong things, that is mine, you will get it. ನೀನು ಒಂದು ವೇಳೆ ತಪ್ಪಾದ ವಿಷಯಗಳನ್ನು ಅದು ನನ್ನದೇ ಅಂತ ಹೇಳಿದ್ರೆ ಅದೇ ತಪ್ಪಾಗಿರುವಂತ ವಿಷಯವೇ ನಿನಗೆ ಬರುತ್ತದೆ. If you say that the sickness is mine, that will come to you. ನೀನು ಒಂದು ವೇಳೆ ಅನಾರೋಗ್ಯವು ನಂದಂತ ಹೇಳ್ಕೊಂಡ್ರೆ ಅನಾರೋಗ್ಯವೇ ಬರುತ್ತದೆ. If you say that the failure is mine, you will get it. ನೀನು ಸೋಲೆ ನನ್ನದಂತ ಹೇಳಿದ್ರೆ ಸೋಲೆ ನೀನು ಹೊಂದಿಕೊಳ್ಳುತ್ತೀಯಾ. If you do wrong things, you will get it. ನೀನು ತಪ್ಪಾದ ವಿಷಯಗಳನ್ನು ಮಾಡಿದ್ರೆ ತಪ್ಪಾದ ವಿಷಯಗಳು ನೀನು ಹೊಂದಿಕೊಳ್ಳುತ್ತೀಯಾ. But if you say right things according to the word of God, ದೇವರ ವಾಕ್ಯ ಪ್ರಕಾರವಾಗಿ ನೀನು ಸರಿಯಾದ ವಿಷಯಗಳನ್ನು ಹೇಳ್ತಾ ಇದ್ರೆ you will get right things. ನಿನಗೆ ಸರಿಯಾದ ವಿಷಯಗಳು ನೀನು ಹೊಂದಿಕೊಳ್ಳುತ್ತೀಯಾ. If you say health, you will get the health. ನೀನು ಆರೋಗ್ಯವನ್ನು ಪ್ರಕಟಿಸುವಾಗ ಆರೋಗ್ಯವೇ ಪ್ರತ್ಯಕ್ಷವಾಗುತ್ತದೆ. If you say that prosperity is yours, you will get it. ನೀನು ಅಭಿವೃದ್ಧಿಯನ್ನೇ ಪ್ರಕಟಿಸುವಾಗ ಅಭಿವೃದ್ಧಿಯೇ ಪ್ರತ್ಯಕ್ಷವಾಗುತ್ತದೆ. What you say, what you do, according to that you will be judged. ನೀನು ಏನು ಹೇಳಿ ಏನು ಮಾಡ್ತೀಯೋ ಆ ಪ್ರಕಾರವಾಗಿ ನಿನಗೆ ತೀರ್ಪು ಬರುತ್ತದೆ. God will not interfere in this. These are laws. This, according to these laws, everything is working. ದೇವರು ಈಗ ಮತ್ತೆ ಇದರಲ್ಲಿ ಇಂಟರ್ಫಿಯರ್ ಆಗುವುದಿಲ್ಲ, ಜೋಕ್ಯ ಪಡಿಸ್ಕೋದಿಲ್ಲ. ಆತನ ನಿಯಮಗಳನ್ನು ಸೂತ್ರಗಳನ್ನು ಕೊಟ್ಟಿದ್ದಾನೆ, ಆ ಪ್ರಕಾರವಾಗಿ ನೀವು ಮುಂದೆ ಹೋಗಬೇಕು. You must be very careful on these principles, on these laws, how I am working. ಈ ಒಂದು ನಿಯಮಗಳು ಸೂತ್ರಗಳು ದೇವರು ಕೊಟ್ಟಿರುವಾಗ ಅದನ್ನಲ್ಲಿ ನೀವು ಜಾಗೃತಿಯಾಗಿ ನಾನು ಹೇಗೆ ಪ್ರತಿಕ್ರಿಯೆ ತೋರಿಸ್ತಾ ಇದೆ, ಎದಕ್ಕೆ ಪ್ರತಿಕ್ರಿಯೆ ತೋರಿಸ್ತಾ ಇದೆ ಅಂತ ನೀನು ಎಚ್ಚರಿಕೆ ಉಳ್ಳವನಾಗಿರಬೇಕು. Listen, you are not blessed because you are a good and kind man. ನೀನು ಏನೋ ಒಳ್ಳೆ ವ್ಯಕ್ತಿ ಎಂದು ದಯವುಳ್ಳುವಂತ ವ್ಯಕ್ತಿ ಎಂದು ನೀನು ಏನೋ ಅಭಿವೃದ್ಧಿ ಹೊಂದಲಿಲ್ಲ. How many think that Jesus Christ died for every one of us? ನೀವು ಎಷ್ಟು ಜನರು ಯೋಚಿಸ್ತೀರಿ ಯೇಸು ಕ್ರಿಸ್ತನು ಎಲ್ಲರಕ್ಕಾಗಿ ಮರಣಿಸಿದ್ದಾನೆಂದು? That means
He want to bless everyone. ಅದರ ಅರ್ಥ ಏನಂದ್ರೆ ಎಲ್ಲರನ್ನೂ ಆತನ ಆಶೀರ್ವದಿಸಬೇಕಂತ Not only kind person, not only good person. ಏನೋ ಒಳ್ಳೆಯವರಿಗೋಸ್ಕರ ಇಲ್ಲದಿದ್ರೆ ದಯವುಳ್ಳವನಿಗೋಸ್ಕರ ಮಾತ್ರ ಆತನು ಮರಣಿಸಲಿಲ್ಲ. But if you understand how gospel works, how word of God works, how laws are working, how principles are working, I tell you, you'll be victorious. ಹೇಗೆ ಸುವಾರ್ತೆ ಕಾರ್ಯವಾಗುತ್ತದೋ, ಹೇಗೆ ದೇವರ ವಾಕ್ಯವು ಕಾರ್ಯವಾಗುತ್ತದೋ, ಹೇಗೆ ದೇವರ ನಿಯಮಗಳು ಕಾರ್ಯವಾಗುತ್ತವೋ, ಹೇಗೆ ದೇವರ ಸೂತ್ರಗಳು ಕಾರ್ಯವಾಗುತ್ತವೋ ನೀನು ತಿಳಿದುಕೊಂಡು ಗ್ರಹಿಸಿದ್ರೆ ನೀನು ಸಫಲತೆ ಹೊಂದಿದೀಯ. Colossians 3rd chapter 1st verse says, ಕೊಲಸ್ಸಿ ಬರೆದ ಪತ್ರಿಕೆ 3ನೇ ಅಧ್ಯಾಯ 1ನೇ ವಚನ ಹೇಳುತ್ತದೆ, Jesus Christ seated at the right hand of the Father. ಯೇಸು ಕ್ರಿಸ್ತನು ಪರಲೋಕ ತಂದೆಯ ಬಲಪಾರ್ಶ್ವದಲ್ಲಿ ಕೂತುಕೊಂಡಿದ್ದಾನೆ, ಆಸೀನನಾಗಿದ್ದಾನೆ. That means now he is not working. ಅದನ್ನ ಅರ್ಥ ಸಿಂಹಾಸನಾಸೀನ ಆಗಿರುವಂತ ಆತನು ಈಗ ಕೆಲಸ ಕಾರ್ಯ ಮಾಡ್ತಾ ಇಲ್ಲ, He is in rest. ಆತನು ವಿಶ್ರಾಂತಿಯಲ್ಲಿದ್ದಾನೆ. That means ಅದನ್ನರ್ಥ he has done all his job. That's what he is taking rest ಆತನು now. ಎಲ್ಲಾ ತನ್ನ ಕೆಲಸವನ್ನೆಲ್ಲ ಮಾಡಿ ಮುಗಿಸಿದ್ದಾನೆ, ಈಗ ವಿಶ್ರಾಂತಿಯಲ್ಲಿದ್ದಾನೆ. For you and me, he has done everything. Now he is taking rest. ನನಗಾಗಿ ನಿನಗಾಗಿ ಆತನು ಎಲ್ಲವೂ ಕೂಡ ಕಾರ್ಯವನ್ನು ಮಾಡಿ ಮುಗಿಸಿ ಈಗ ವಿಶ್ರಾಂತಿಯಲ್ಲಿದ್ದಾನೆ. If you don't know this truth, again you are asking, Lord Jesus, work for me, Lord. Do this thing for me, Lord. When you cry, you won't get anything. ಆದ್ರೆ ಈ ಸತ್ಯವು ನಿನಗೆ ಗೊತ್ತಿಲ್ಲ ಅಂದ್ರೆ ನೀನು ಅಳುತ್ತಾ ನನಗೆ ಮಾಡಪ್ಪ, ನನಗೆ ಇದು ಮಾಡಪ್ಪ ಅಂತ ಹೇಳಿದ್ರೆ ನೀನೇನು ಹೊಂದಿಕೊಳ್ಳುವುದಿಲ್ಲ. He did everything. Now he is seated. He is taking rest. ಆತನು ಈಗ ಎಲ್ಲವನ್ನು ಮಾಡಿ ಆತನು ಸಿಂಹಾಸನಾಸೀನಾಗಿ ವಿಶ್ರಾಂತಿಯಲ್ಲಿದ್ದಾನೆ. Hallelujah. Hallelujah. He don't need to work for you anything. ಈಗ ನಿನಗಾಗಿ ಏನೋ ಕಾರ್ಯ ಮಾಡುವುದು ಆತನು ಬೇಕಾಗಿಲ್ಲ. He don't need to work for you to bless you. ನಿನ್ನನ್ನು ಆಶೀರ್ವದಿಸುವುದಕ್ಕೆ ನಿನ್ನ ಪರವಾಗಿ ಏನೋ ಕಾರ್ಯ ಮಾಡುವಂತ ಅಗತ್ಯವಿಲ್ಲ. Because he has already blessed you. ಯಾಕಂದ್ರೆ ಆಗಲೇ ನಿನ್ನನ್ನು ಆಶೀರ್ವದಿಸಿದ್ದಾನೆ. Because he already healed you. ಆಗಲೇ ನಿನ್ನನ್ನು ಗುಣಪಡಿಸಿದ್ದಾನೆ. Because he has already prospered you. ಆಗಲೇ ನಿನ್ನನ್ನು ಅಭಿವೃದ್ಧಿಗೊಳಿಸಿದ್ದಾನೆ. No need to prosper you again. ಮತ್ತೆ ನಿನ್ನನ್ನು ಅಭಿವೃದ್ಧಿಗೊಳಿಸುವುದು ಬೇಕಾಗಿಲ್ಲ. No need to heal you again. ಮತ್ತೆ ನಿನ್ನನ್ನು ಗುಣಪಡಿಸುವುದು ಬೇಕಾಗಿಲ್ಲ. Hallelujah. Hallelujah. Bible says, ಸತ್ಯವೇದ ಹೇಳುತ್ತದೆ, now you are a son of God. ಈಗ ನೀನು ದೇವರ ಕುಮಾರನಾಗಿದ್ದೀಯಾ. Nothing to do good. ನಿನಗೆ ಏನೋ ಈಗ ಮತ್ತೆ ಬಂದು ಒಳ್ಳೆಯದು ಮಾಡುವುದು ಬೇಕಾಗಿಲ್ಲ. When you believed the gospel, ನೀನು ಸುವಾರ್ತೆಯನ್ನು ವಿಶ್ವಸಿಸಿರುವಾಗ, when you heard and believed the gospel and received it, ಸುವಾರ್ತೆಯನ್ನು ಕೇಳಿ ಆತನ್ನು ನಿನ್ನ ತಂದೆಯಾಗಿ ಸ್ವೀಕರಿಸಿರುವಾಗ, you become a son of God. ನೀನು ದೇವರ ಮಗುವಾಗಿದೀಯಾ. Again, don't ask Lord, do something good for me. ದೇವರ ಕುಮಾರನಾಗಿರುವಂತ ನೀನು ಮತ್ತೆ ಅಪ್ಪ ನನಗಾಗಿ ಏನೋ ಒಳ್ಳೇದು ಮಾಡಪ್ಪ ಅಂತ ಕೇಳುವುದು ಬೇಕಾಗಿಲ್ಲ. God made you already son of God. ದೇವರ ಆಗಲೇ ನಿನ್ನ ದೇವ ಕುಮಾರನಾಗಿ ಮಾಡಿದ್ದಾನೆ. That is only everything. ಅದೇ ಎಲ್ಲವೂ ಆಗಿದೆ ನಿನಗೆ. Many don't know this. ಬಹಳಷ್ಟು ಜನರಿಗೆ ಇದು ಗೊತ್ತಿಲ್ಲ. And asking, Lord, bless me, Lord. ತಂದೆ ಕರ್ತನೇ ನನ್ನನ್ನು ಆಶೀರ್ವದಿಸು ಅಂತ ಹೇಳ್ತಾರೆ. This is the reason many are not enjoying their lives. ಇದೇ ಕಾರಣದಿಂದ ಬಹಳಷ್ಟು ಜನರು ಅವರ ಜೀವನದಲ್ಲಿ ಆನಂದವನ್ನು ಅನುಭವಿಸ್ತಾ ಇಲ್ಲ. When you know the truth of God's word, you can enjoy. ದೇವರ ವಾಕ್ಯದ ಸತ್ಯವನ್ನು ನೀನು ತಿಳಿದುಕೊಂಡು ಗ್ರಹಿಸಿದರೆ ನೀನು ಆನಂದಿಸ್ತೀಯಾ. Many wanted to talk to God for their problems. ಬಹಳಷ್ಟು ಜನರು ದೇವರೊಂದಿಗೆ ಅವರ ಸಮಸ್ಯೆಗಳನ್ನು ಮಾತನಾಡಬೇಕಂತಿರುತ್ತಾರೆ. Like a human being, they want to talk to God about their problem. ಹೇಗೆ ಮಾಮೂಲು ಸಾಧಾರಣ ಮನುಷ್ಯನು ಅವರ ಸಮಸ್ಯೆಗಳನ್ನು ಹೇಳಿಕೊಳ್ತಾರೋ ಆ ರೀತಿಯಲ್ಲಿ ನೀನು ದೇವರೊಂದಿಗೆ ಹೋಗಿ ಹೇಳಿಕೊಳ್ಳಬೇಕಂತಿರ್ತೀಯಾ. I tell you, until you discover what he has done for you, ನಿನಗಾಗಿ ಆತನು ಏನು ಮಾಡಿದ್ದಾನೋ ನೀನು ಕಂಡಿಡುವ ತನಕ you will not enjoy your life. ನಿನ್ನ ಜೀವನವನ್ನು ಆನಂದಿಸುವುದಕ್ಕೆ ನಿನಗೆ ಆಗುವುದಿಲ್ಲ. He has done everything. ಆತನು ಆಗಲೇ ಎಲ್ಲವನ್ನು ಮಾಡಿದ್ದಾರೆ. Find out through the scriptures. ದೇವರ ವಾಕ್ಯದಿಂದ ನೀನು ವಿಷಯಗಳನ್ನು ಕಂಡಿಡುಕೋ. And you take it by faith when you are claiming that. ನೀನು ಆ ವಾಕ್ಯಗಳನ್ನು ತಂದು ಕೇಳಿರುವಾಗ, ನೋಡಿರುವಾಗ, ಗ್ರಹಿಸಿರುವಾಗ ಅದನ್ನು ನನ್ನದು ಅಂತ ಪಡೆದುಕೋ. Already he has blessed you. ಆಗಲೇ ನಿನ್ನನ್ನು ಆಶೀರ್ವದಿಸಿದ್ದಾರೆ. Galatians 3rd chapter 29th verse says, ಗಲಾತ್ಯ ಬರೆದ ಪತ್ರಿಕೆ 3ನೇ ಅಧ್ಯಾಯ 29ನೇ ವಚನ ಹೇಳುತ್ತದೆ, Bible says, if anyone is in Christ, ಯಾರಾದರೂ ಯೇಸು ಕ್ರಿಸ್ತನಲ್ಲಿದ್ದರೆ he is a seed of Abraham. ಆತನ ಅಬ್ರಹಾಮನ ಸಂತತಿ. God blessed Abraham. ದೇವರ ಅಬ್ರಹಾಮನನ್ನು ಆಶೀರ್ವದಿಸಿದ್ದಾನೆ. If you believe the gospel of Jesus Christ, ಯೇಸು ಕ್ರಿಸ್ತನ ಸುವಾರ್ತೆ ನೀನು ನಂಬಿದರೆ you become a son of God. ನೀನು ದೇವರ ಮಗುವಾಗಿದೆಯಾ. You will be connected to Abraham. ಅಬ್ರಹಾಮನಕ್ಕೆ ನೀನು
ವಾರಸನಾಗಿರ್ತೀಯ. You will become a seed of Abraham. ಅಬ್ರಹಾಮನ ಒಂದು ಸಂತತಿಯಾಗಿರ್ತೀಯ. That means you are blessed. ಅದರ ಅರ್ಥ ನೀನು ಆಶೀರ್ವದಿಸಲ್ಪಟ್ಟಿರುವಂತ ವ್ಯಕ್ತಿ. No curse will operate. ಯಾವುದೇ ಶಾಪವು ನಿನ್ನ ಮೇಲೆ ಪರಿಪಾಲಿಸುವುದಿಲ್ಲ. Beloved church, I tell you, if you are in Christ Jesus, ನನ್ನ ಪ್ರಿಯ ಸಭೆಯೇ, ನೀನು ಕ್ರಿಸ್ತನಲ್ಲಿದ್ರೆ no curse will operate in your life. ಯಾವುದೇ ಶಾಪವು ನಿನ್ನ ಜೀವನದಲ್ಲಿ ಆಳ್ವಿಕೆ ಮಾಡುವುದಿಲ್ಲ. Only thing you must know that you are blessed. ನೀನು ತಿಳಿದುಕೊಳ್ಳಬೇಕು, ನಾನು ಆಶೀರ್ವದಿಸಲ್ಪಟ್ಟಿದ್ದೆ, ಆಶೀರ್ವಾದವು ನನ್ನದೆಂದು. You must know that you are in Christ. ನೀನು ಗ್ರಹಿಸಬೇಕು, ನಾನು ಕ್ರಿಸ್ತನಲ್ಲಿದ್ದೇನೆ ಎಂದು. You must know that you are seed of Abraham. ನೀನು ಗ್ರಹಿಸಬೇಕು, ನಾನು ಅಬ್ರಹಾಮನ ಸಂತತಿ ಎಂದು. After knowing that, you have to reject the curse which is operating in your life. ಆದ ನಂತರ ನಿನ್ನ ಜೀವನದಲ್ಲಿ ಯಾವುದೇ ವಿಷಯಗಳು ಕಾಣಿಸ್ತಾ ಇದ್ರೆ ಆ ಶಾಪಗಳನ್ನು ನೀನು ತಿರಸ್ಕರಿಸಬೇಕು. Hallelujah. Hallelujah. That time that will disappear. ಆವಾಗ ಆ ಶಾಪ ಕೃತ್ಯಗಳೆಲ್ಲ ಕೂಡ ಅವು ಮಾಯವಾಗುತ್ತವೆ. Bible says 1 Peter 2nd chapter 24th verse. ಮೊದಲನೇ ಪೇತ್ರನು 2ನೇ ಅಧ್ಯಾಯ 24ನೇ ವಚನ ಹೇಳುತ್ತದೆ. Peter said here, you were healed. ಇಲ್ಲಿ ಪೇತ್ರನು ಹೇಳ್ತಾ ಇದ್ದಾನೆ, ನೀನು ಗುಣ ಹೊಂದಿದಿರಿ. Not you are going to be healed. ನೀನು ಏನೋ ಗುಣ ಹೊಂದಿಕೊಳ್ಳುತ್ತೀರಿ ಅಂತಲ್ಲ. If Peter said you are going to be healed, then you can pray, Lord heal me, then you can take the healing. ನೀನು ಮುಂದೆ ಗುಣ ಹೊಂದಿಕೊಳ್ಳುತ್ತೀರಿ ಅಂತ ಹೇಳಿದ್ರೆ ನೀನು ಅವಾಗ ಅಪ್ಪ ಗುಣ ಹೊಂದಿಸುವಂತೆ ಮಾಡಪ್ಪ ಅಂತ ಪ್ರಾರ್ಥಿಸಬಹುದು. But when he said that you were healed, ಪೇತ್ರನು ತನ್ನ ಗುಣ ಹೊಂದಿದಿರಿ ಅಂತ ದೇವರ ವಾಕ್ಯದಿಂದ ಆತನು ಹೇಳ್ತಾ ಇದ್ರೆ, if you are sick, ನೀನು ಅನಾರೋಗ್ಯ ಆದ್ರೆ what you have to say? ನೀನು ಏನು ಹೇಳಬೇಕು? Sickness is not mine, I reject the sickness in the name of Jesus. ಅನಾರೋಗ್ಯವು ನಂದಲ್ಲ, ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ತಿರಸ್ಕಾರ ಮಾಡುತ್ತಾ ಇದ್ದೇನೆ. In the name of Jesus Christ of Nazareth, health is mine, I receive it and walk in health of Christ. ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಆರೋಗ್ಯವು ನಂದು, ಆ ಆರೋಗ್ಯದಲ್ಲಿ ನಾನು ನಡೆಯುತ್ತೇನೆ ಅಂತ ಹೇಳಬೇಕು. You reject sickness. ಅನಾರೋಗ್ಯವನ್ನು ತಿರಸ್ಕರಿಸು. You rebuke that sickness in the name of Jesus. ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಅನಾರೋಗ್ಯವನ್ನು ಗದರಿಸು. Symptoms of sickness, you cast it out from your body. ನಿನ್ನ ಶರೀರದಲ್ಲಿ ಕಾಣಿಸುವಂತಹ ಸೂಚನೆಗಳನ್ನು ನೀನು ಬಾಯಿ ತೆರೆದು ಹೇಳಿ ಗದರಿಸಬೇಕು. If you don't say, ನೀನು ಏನು ಹೇಳಲಾರ್ದಂಗ ಮೌನವಾಗಿದ್ರೆ, if you don't do anything, ಏನು ಪ್ರತಿಕ್ರಿಯೆ ತೋರಿಸಿ ಮಾಡದೇ ಇದ್ರೆ ವಾಕ್ಯಕ್ಕೆ, you will suffer. ನೀನು ಕಷ್ಟಪಡ್ತೀಯಾ. You have to say it according to the word of ದೇವರ God. ವಾಕ್ಯ ಪ್ರಕಾರವಾಗಿ ನೀನು ಹೇಳಬೇಕು. You have to do it according to the word of ದೇವರ God. ವಾಕ್ಯವು ಏನು ಹೇಳುತ್ತದೋ ಹಂಗ ನೀನು ಮಾಡಬೇಕು. And you will come out of that problem. ಆ ಸಮಸ್ಯೆಯಿಂದ ನೀನು ಹೊರಗೆ ಬರಬೇಕು. Hallelujah. Hallelujah. Bible says he has prospered you already. ಸತ್ಯವೇದ ಹೇಳುತ್ತದೆ, ಆಗಲೇ ನಿನ್ನನ್ನು ಆತನು ಅಭಿವೃದ್ಧಿಗೊಳಿಸಿದ್ದಾನೆ. 2 Corinthians 8 chapter 9th verse says, 2 ಕೊರಿಂಥಿ 8ನೇ ಅಧ್ಯಾಯ 9ನೇ ವಚನ ಹೇಳುತ್ತದೆ, though he was rich, ಆತನು ಐಶ್ವರ್ಯವಂತನಾದರೂ he became poor for our sake. ನಮಗಾಗಿ ಆತನು ಬಡವನಾದನು. Through his poverty we might become rich. ಆತನ ಬಡತನದಿಂದ ನಾವು ಐಶ್ವರ್ಯವಂತರಾಗಿದ್ದೇವೆ. That means ಅದರ ಅರ್ಥ Jesus Christ became a poor for our sake. ನಮಗಾಗಿ ಯೇಸು ಬಡವನಾದನು, who made us rich. ನಮ್ಮನ್ನು ಐಶ್ವರ್ಯವಂತರಾಗಿ ಮಾಡಿದ್ದಾನೆ. When he became poor for our sake, ನಮಗಾಗಿ ಆತನು ಬಡವನಾಗಿದ್ದಾಗ he made us rich. ಆತನು ನಮ್ಮನ್ನು ಐಶ್ವರ್ಯವಂತರಾಗಿ ಮಾಡಿದ್ದಾನೆ. No need of again asking, Lord made me rich. ಮತ್ತೆ ನೀನು ನನ್ನನ್ನು ಐಶ್ವರ್ಯವಂತನಾಗಿ ಮಾಡಪ್ಪ ಅಂತ ಹೇಳುವುದು ಬೇಕಾಗಿಲ್ಲ. I tell you, my beloved, whoever in Jesus Christ, ಯಾರಾದರೂ ನೀನು ಯೇಸು ಕ್ರಿಸ್ತನಲ್ಲಿದ್ರೆ you are rich. ನೀನು ಐಶ್ವರ್ಯವಂತನು. You may say, Pastor, I don't have money. How can you call me rich? ನೀನು ಹೇಳಬಹುದು, ನನ್ನ ಹತ್ರ ಧನವಿಲ್ಲ, ಹೇಗೆ ನಾನು ಐಶ್ವರ್ಯವಂತನೆಂದು. Renew your mind through the word of God. ದೇವರ ವಾಕ್ಯದಿಂದ ನಿನ್ನ ಮನಸ್ಸನ್ನು ರೂಪಾಂತರಗೊಳಿಸಿಕೊ. And say that you are prospered man. ನೀನು ಹೇಳ್ತಾನೆ ಇರು, ನಾನು ಅಭಿವೃದ್ಧಿ ಹೊಂದಿರುವಂತ ವ್ಯಕ್ತಿ ಎಂದು. Jesus made me rich. You say again and again. ಮತ್ತೆ ನೀನು ಹೇಳು, ಯೇಸು ನನ್ನನ್ನು ಐಶ್ವರ್ಯವಂತನಾಗಿ ಮಾಡಿದ್ದಾನೆ. Say again and again, I am not poor. ನೀನು ಮತ್ತೆ ಹೇಳು, ನಾನು ಬಡವನಲ್ಲ ಅಂತೆ. I am prospered man. Say with your ಅಭಿವೃದ್ಧಿ mouth. ಹೊಂದಿರುವಂತ ವ್ಯಕ್ತಿ ಅಂತ ಹೇಳು. Then that prosperity manifests. ಆಗ ನಂಬಿ ನೀನು ಹೇಳುವಾಗ ಹೊರಗೆ ಕಾಣಿಸುತ್ತದೆ. John 1st chapter 12th verse says, ಯೋಹಾನ ಸುವಾರ್ತೆ 1ನೇ ಅಧ್ಯಾಯ 12ನೇ ವಚನ ಹೇಳುತ್ತದೆ, as many as believed and received him, ಯಾರ್ಯಾರು ಆತನು ನಂಬಿ ಸ್ವೀಕರಿಸಿದಾರೋ they become sons of God. ಅವರು ದೇವರ ಕುಮಾರರಾಗಿದ್ದಾರೆ. To them God has given power to become sons of God. ಅವರಿಗೆ ದೇವರ ಮಕ್ಕಳಾಗುವಂತೆ ಶಕ್ತಿ ಕೊಟ್ಟಿದ್ದಾನೆ. You are a son of God. ನೀನು ದೇವರ ಕುಮಾರನು. Bible says, ಸತ್ಯವೇದ ಹೇಳುತ್ತದೆ, we are joined heirs with Christ Jesus. ಕ್ರಿಸ್ತ ಯೇಸುನೊಂದಿಗೆ ನಾವು ಸಹವಾರಸರು. Why God made you son of God and made you joint heir with Christ Jesus? ಯಾಕೆ ದೇವರು ನಿನ್ನನ್ನು ದೇವರ ಮಗನಾಗಿ ಮಾಡಿ
ಕ್ರಿಸ್ತ ಯೇಸುನೊಂದಿಗೆ ಸಹ ವಾರಸನಾಗಿ ಮಾಡಿದ್ದಾನೆ. To enjoy all his benefits. ಕ್ರಿಸ್ತನಲ್ಲಿರುವಂತ ಎಲ್ಲಾ ಆಶೀರ್ವಾದಗಳು ನೀನು ಅನುಭವಿಸುವಂತೆ. You are a son of God. ನೀನೀಗ ದೇವ ಕುಮಾರನು. You are joined here with Christ. ಯೇಸು ಕ್ರಿಸ್ತನೊಂದಿಗೆ ಸಹ ವಾರಸನು. You can enjoy all his benefits. ಆತನ ಎಲ್ಲಾ ಒಂದು ವಿಷಯಗಳನ್ನು ಲಾಭಗಳನ್ನು ನೀನು ಅನುಭವಿಸಬಹುದು. Recently I heard that there was a woman in other nations. ಸಭಾಪಾಲಕರು ಈ ಮಧ್ಯ ಕಾಲದಲ್ಲಿ ಒಂದು ದೇಶದಲ್ಲಿ ಇರುವಂತ ಒಂದು ಸಹೋದರಿ ಕುರಿತು ಕೇಳಿದ್ದಾರೆ. She suffered on the street, she was died. ಆಕೆ ಬೀದಿಯಲ್ಲಿ ಕಷ್ಟಪಡ್ತಾ ಆಕೆ ಮರಣಿಸಿದಾಳೆ. Then I came to know that she was a billionaire. ಆದ ನಂತರ ಜನರು ತಿಳಿದುಕೊಂಡಿದ್ದಾರೆ ಅವರು ಮಿಲಿಯಾಂತರ ಕೋಟಿ ರೂಪಾಯಿಗಳಿರುವಂತ ಆಸ್ತಿ. She was so rich. ಆಕೆ ಬಹಳಷ್ಟು ಐಶ್ವರ್ಯವಂತಳು. She never knew that's what she was in the street, suffered and she died. ಆಕೆಗೆ ಐಶ್ವರ್ಯದ ಕುರಿತು ಬಚ್ಚಿಸಲ್ಪಟ್ಟಿರದ ಆಕೆ ಐಶ್ವರ್ಯ ಕುರಿತು ಗೊತ್ತಿಲ್ಲದೆ ಬೀದಿಗಳಲ್ಲೇ ಆಕೆ ಸತ್ತಿದ್ದಾಳೆ. Many Christians, they don't know who they are and what they are having, they are suffering and dying. ಬಹಳ ಕ್ರೈಸ್ತವರಿಗೆ ಕೂಡ ಅವರು ಯಾರು, ಅವರಿಗೆ ಏನು ಯೇಸು ಕೊಟ್ಟಿದ್ದಾನೋ ಅವ್ರು ತಿಳಿದುಕೊಳ್ಳದೆ ಅವರು ಕಷ್ಟಪಡ್ತಾ ಮರಣಿಸ್ತಾ ಇದ್ದಾರೆ. Until you learn the word of God, understand the word of God. ನೀನು ದೇವರ ವಾಕ್ಯವನ್ನು ಅರ್ಥ ಮಾಡಿಕೊಂಡು ದೇವರ ವಾಕ್ಯವನ್ನು ತಿಳಿದುಕೊಂಡು ಅರ್ಥ ಮಾಡಿಕೊಳ್ಳುವ ತನಕ, until you accept and say the word, ದೇವರ ವಾಕ್ಯವನ್ನು ನೀನು ಸ್ವೀಕರಿಸಿ ಅದನ್ನು ಹೇಳುವ ತನಕ you will suffer. ನೀನು ಕಷ್ಟಪಡ್ತೀಯ, You will be sick. ನೀನು ಕಷ್ಟಪಡ್ತೀಯ, ಅನಾರೋಗ್ಯದಲ್ಲಿ ಇರ್ತೀಯ. To be sick is not God's will. ಅನಾರೋಗ್ಯದಲ್ಲಿರುವುದು ದೇವರ ಚಿತ್ತವಲ್ಲ. To suffer is not God's will. ಕಷ್ಟಪಡುವುದು ದೇವರ ಚಿತ್ತವಲ್ಲ. I tell you, learn the word of God, reign in your life. ದೇವರ ವಾಕ್ಯವನ್ನು ಕಲಿತು ನಿನ್ನ ಜೀವನದಲ್ಲಿ ಪರಿಪಾಲಿಸು. You have become son of God to reign in your life. ದೇವರ ಕುಮಾರನಾಗಿದ್ದು ಕಾರಣ ಏನಂದ್ರೆ ನಿನ್ನ ಜೀವನದಲ್ಲಿ ನೀನು ಪರಿಪಾಲಿಸುವುದು. God has given his word to reign in our lives. ನಮ್ಮ ಜೀವನದಲ್ಲಿ ದೇವರು ತನ್ನ ವಾಕ್ಯವನ್ನು ಕೊಟ್ಟಿದ್ದಾನೆ, ನಾವು ಪರಿಪಾಲಿಸುವಂತೆ. Beloved church, reign in our life. Don't allow sickness. ನನ್ನ ಪ್ರಿಯರೇ ಸಭೆ, ನೀವು ಪರಿಪಾಲಿಸಿರಿ ದೇವರು ಕೊಟ್ಟಿರುವಂತ ವಾಕ್ಯದಿಂದ, ಆದ್ರೆ ಕಷ್ಟಪಡಬೇಡ್ರಿ. Don't suffer. ಕಷ್ಟದಲ್ಲಿ ಅನಾರೋಗ್ಯದಲ್ಲಿ ಇರಬೇಡ್ರಿ. Don't die in sickness. ಅನಾರೋಗ್ಯದಲ್ಲಿ ಸಾಯಬೇಡ್ರಿ. Say with your mouth, ನಿನ್ನ ಬಾಯಿಂದ ಹೇಳು, I don't die. ನಾನು ಸಾಯುವುದಿಲ್ಲ. Jesus Christ healed me. ಯೇಸು ಕ್ರಿಸ್ತ ನನ್ನನ್ನು ಗುಣಪಡಿಸಿದ್ದಾನೆ. Health is mine. ಆರೋಗ್ಯವು ನನ್ನದು. Suffering is not mine. ಕಷ್ಟಪಡುವುದು ನಂದಲ್ಲ. Victim is not mine. ಸೋಲು ನನ್ನದಲ್ಲ. I don't suffer. ನಾನು ಕಷ್ಟಪಡುವುದಿಲ್ಲ. Discouragement is not mine. ನಿರುತ್ಸಾಹವು ನಂದಲ್ಲ. Fear is not mine. ಭಯವು ನನ್ನದಲ್ಲ. I reject fear. ಭಯವನ್ನು ತಿರಸ್ಕರಿಸುತ್ತೇನೆ. I reject death. ಮರಣವನ್ನು ತಿರಸ್ಕರಿಸುತ್ತೇನೆ. I don't die in the name of Jesus. ಕರ್ತನಾದ ಯೇಸು ಕ್ರಿಸ್ತನ ಹೆಸರಲ್ಲಿ ನಾನು ಸಾಯುವುದಿಲ್ಲ. Raise up from where you are. ಎಲ್ಲಿದ್ದೀಯೋ ಅಲ್ಲಿಂದ ನೀನು ಎದ್ದು If you don't raise up, ನೀನು ವಿಶ್ವಾಸದಿಂದ ಎದ್ದಿಲ್ಲ ಅಂದ್ರೆ you will suffer. ನೀನು ಹಂಗೆ ಕಷ್ಟಪಡ್ತಾ ಇರು. When you rise up and say, ನೀನು ಎದ್ದು ಹೇಳು, you will enjoy. ನೀನು ಅವಾಗ ಎದ್ದು ಹೇಳಿರುವಾಗ ದೇವರ ವಾಕ್ಯಗಳಲ್ಲಿ ಆನಂದವನ್ನು ಅನುಭವಿಸ್ತೀಯಾ. Hallelujah. Hallelujah. My beloved, ನನ್ನ ಪ್ರಿಯರೇ, it is not God's will you to be suffer. ಕಷ್ಟಪಡುವುದು ದೇವರ ಚಿತ್ತವಲ್ಲ. It is not God's will you to be sick. ನೀನು ಅನಾರೋಗ್ಯದಲ್ಲಿ ಇರುವುದು ದೇವರ It ಚಿತ್ತವಲ್ಲ. is not God's will for you to be poor. ನೀನು ಬಡವನಾಗಿರುವುದು ದೇವರ ಚಿತ್ತವಲ್ಲ. It is not God's will you to be defeated. ಸೋತು ಹೋಗುವುದು ದೇವರ ಚಿತ್ತವಲ್ಲ. He is more willing for your success than you. ನೀನು ಸಫಲತೆ ಹೊಂದಬೇಕನ್ನುವುದಕ್ಕಿಂತ ದೇವರು ನಿನ್ನ ಸಫಲತೆಗಾಗಿ ಆತನು ಬಹಳಷ್ಟು ಆಕಾಂಕ್ಷೆ ವಹಿಸ್ತಾ ಇದ್ದಾನೆ. It is a time for you to know the truth of God's word. ಈಗ ಸಮಯವು ನಿಂದು ದೇವರ ವಾಕ್ಯದ ಸತ್ಯವನ್ನು ಗ್ರಹಿಸಿಕೊಳ್ಳುವುದು. If you know the truth of God's word, you can reign in life. ದೇವರ ವಾಕ್ಯದ ಸತ್ಯವನ್ನು ನೀನು ಗ್ರಹಿಸಿದ್ರೆ ನೀನು ಜೀವನದಲ್ಲಿ ಪರಿಪಾಲಿಸ್ತೀಯಾ. God has not given the spirit of bondage to fear. ಭಯಪಡುವುದಕ್ಕೆ ದೇವರು ಬಂಧನ ಆತ್ಮವನ್ನು ನಮಗೆ ಕೊಡಲಿಲ್ಲ. You did not receive the spirit of bondage. ದಾಸತ್ವ ಆತ್ಮವು ನೀನು ಹೊಂದಿಕೊಳ್ಳಲಿಲ್ಲ. Don't submit to the devil. ದೆವ್ವಕ್ಕೆ ನೀನು ಒಪ್ಪಿಸಿಕೊಳ್ಳಬೇಡ. Don't submit to the sickness. ಅನಾರೋಗ್ಯಕ್ಕೆ ನಿನ್ನನ್ನು ಒಪ್ಪಿಸಿಕೊಳ್ಳಬೇಡ. Don't submit to the poverty. ಬಡವತನಕ್ಕೆ ನಿನ್ನನ್ನು ಒಪ್ಪಿಸಿಕೊಳ್ಳಬೇಡ. That is a spirit of bondage. ಅದು ಬಂಧನದ ಆತ್ಮವಾಗಿದೆ. God has not given you, Bible says. ಸತ್ಯವೇದ ಹೇಳುತ್ತದೆ, ದೇವರು ಅಂತ ಆತ್ಮ ನೀನು ಕೊಡಲಿಲ್ಲ. What God has given you, say with your mouth. ದೇವರು ನಿನಗೆ ಕೊಟ್ಟಿದ್ದನ್ನು ಅದನ್ನು ನೀನು ಮಾತನಾಡು ಬಾಯಿಂದ. God has given you spirit of power, love and sound mind. ದೇವರು ನಿನಗೆ
ಶಕ್ತಿ ಉಳ್ಳುವಂತ ಪ್ರೀತಿಯ ಒಂದು ಶಿಕ್ಷಣ ಉಳ್ಳುವಂತ ಮನಸ್ಸನ್ನು ಆಧೀನದಲ್ಲಿ ಇಟ್ಟುಕೊಳ್ಳುವಂತ ಆತ್ಮನು ಕೊಟ್ಟಿದ್ದಾನೆ. To overcome every situation. ಎಲ್ಲಾ ಪರಿಸ್ಥಿತಿಗಳನ್ನು ಜಯಿಸುವಂತ ಆತ್ಮನು To be ಕೊಟ್ಟಿದ್ದಾನೆ. victorious in every situation. ಎಲ್ಲಾ ಪರಿಸ್ಥಿತಿಗಳ ಮಧ್ಯದಲ್ಲಿ ಜಯವನ್ನು ಹೊಂದಿಕೊಳ್ಳುವಂತ ಆತ್ಮನು ಕೊಟ್ಟಿದ್ದಾನೆ. If anything is not advantage for you, you reject it in the name of Jesus. ನಿನಗೆ ನಿನ್ನ ಜೀವನದಲ್ಲಿ ನಿನಗೆ ಅನುಕೂಲವಾಗಿ ಇಲ್ಲದೆ ಇರುವಂತಹ ವಿಷಯಗಳು ಏನೇ ಇದ್ರೆ ಅದನ್ನು ತಿರಸ್ಕರಿಸು. Whatever the things are advantage for you, receive it in the name of Jesus. ನಿನಗೆ ಏನೇನು ಅನುಕೂಲವಾಗಿದೋ ಅದನ್ನೇ ನೀನು ಸ್ವೀಕರಿಸು ಯೇಸುವಿನ If ನಾಮದಲ್ಲಿ. you want life, receive it in the name of ನಿನಗೆ Jesus. ಜೀವವು ಬೇಕಂದ್ರೆ ಜೀವನ ಪಡೆದುಕೋ. If you want health, receive it in the name of Jesus. ಆರೋಗ್ಯವು ಬೇಕಂದ್ರೆ ಆರೋಗ್ಯವನ್ನು If ಪಡೆದುಕೋ. you want prosperity, receive it in the name of Jesus. ಅಭಿವೃದ್ಧಿ ನಿನಗೆ ಬೇಕಾದ್ರೆ ಅಭಿವೃದ್ಧಿಯನ್ನು ಪಡೆದುಕೋ. Jesus Christ did everything for you. ಎಲ್ಲವನ್ನು ಯೇಸು ನಿನಗಾಗಿ ಮಾಡಿದ್ದಾನೆ. What all the things happening for you, God is not responsible. ನಿನಗೆ ಆಗಿರುವಂತ ಎಲ್ಲಾ ವಿಷಯಗಳಿಗೆ ದೇವರು ಬಾಧ್ಯಸ್ಥನಲ್ಲ. What you are doing, God is not responsible. ನೀನು ಏನೇನು ಮಾಡ್ತಾ ಇದ್ದೋ ಅದಕ್ಕೆ ದೇವರು ಬಾಧ್ಯಸ್ಥನಲ್ಲ. Beloved church, don't blame God. ನನ್ನ ಸಭೆ ದೇವರ ಮೇಲೆ ದೂರ ಹೇಳಬೇಡ್ರಿ. God loved you. ದೇವರು ನಿನ್ನನ್ನು He ಪ್ರೀತಿಸಿದ್ದಾನೆ. loved you so much. ನಿನ್ನನ್ನು ಹೆಚ್ಚು ಅತ್ಯಧಿಕವಾಗಿ He sent ಪ್ರೀತಿಸಿದ್ದಾನೆ. His begotten Son, Jesus Christ. ಆತನ ಒಬ್ಬನೇ ಮಗನಾಗಿರುವ ಯೇಸುವನ್ನು ಶರೀರಧಾರಿಯಾಗಿ ಆತನು ಬಂದಿದ್ದನು. God sent His Son into this world. ಈ ಲೋಕಕ್ಕೆ ತನ್ನ ಮಗನನ್ನು ದೇವರು ಕಳಿಸಿದ್ದಾನೆ. He did everything for you. ನಿನಗಾಗಿ ಎಲ್ಲವನ್ನೂ ಆತನು ಮಾಡಿದ್ದಾರೆ. Only you have to know and say with your mouth and receive it, walk in it. ನೀನು ಬರೇ ಅದನ್ನು ವಿಶ್ವಸಿಸಿ ಬಾಯಿಂದ ಹೇಳಿ ಹೊರಗೆ ಬರಬೇಕು. This is a time church has to reign. ಈ ಸಮಯವಿದು ಯಾವ ಸಮಯ ಅಂದ್ರೆ ಸಭೆ ಪರಿಸ್ಥಿತಿಗಳ ಮೇಲೆ ಪರಿಪಾಲಿಸುವಂತ ಸಮಯವು. Don't fear. ಭಯಪಡಬೇಡ. God created you to reign in your life. ದೇವರು ನಿನ್ನನ್ನು ಯಾಕೆ ಉಂಟು ಮಾಡಿದಾನಂದ್ರೆ, ಯಾಕೆ ನಿನ್ನ ನೂತನ ಸೃಷ್ಟಿ ಮಾಡಿದಾನಂದ್ರೆ ಪರಿಪಾಲಿಸುವುದಕ್ಕಾಗಿ. You are new creation. ನೀ ನೂತನ ಸೃಷ್ಟಿ ಆಗಿದೆಯಾ? Life of Christ is in you. ದೇವರ ಜೀವವೇ ನಿನ್ನಲ್ಲಿದೆ. Holy Spirit of God dwells in you. ಆತ್ಮ ದೇವರೇ ನಿನ್ನಲ್ಲಿ ಬಂದಿದ್ದಾರೆ. More than that, what you want? ಅದಕ್ಕಿಂತ ನಿನಗೆ ಏನು ಬೇಕಾಗಿದೆ? Reign in your life. ನಿನ್ನ ಜೀವನದಲ್ಲಿ ನಿನ್ನ What ಪರಿಪಾಲಿಸು. you say that you get it. ನೀನು ಏನು ಹೇಳ್ತೀಯೋ ಅದನ್ನು What you ಹೊಂದಿಕೊಳ್ಳುತ್ತೀಯಾ? believe that you say. ಏನು ನೀನು ನಂಬುತ್ತೀಯೋ ಅದನ್ನು ನೀನು ಹೇಳಿ ವಿಶ್ವಸಿಸಿ ಪಡೆದುಕೋ. Be successful. ಸಫಲತೆ ಹೊಂದು, Be healed. ಗುಣ ಹೊಂದು, Be prospered. ಅಭಿವೃದ್ಧಿ ಹೊಂದು. In the name of Jesus Christ. ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ God bless you. ದೇವರು ನಿಮ್ಮನ್ನು ಆಶೀರ್ವದಿಸಲಿ. We'll pray. ಪ್ರಾರ್ಥನೆ Heavenly ಮಾಡಿಕೊಳ್ಳೋಣ. Father, in the name of the Lord Jesus Christ of Nazareth, ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಪರಲೋಕ ತಂದೆಯೇ, whoever heard this message, ಯಾರ್ಯಾರು ಈ ಸಂದೇಶವನ್ನು ಕೇಳಿದಾರೋ in the name of the Lord Jesus Christ of Nazareth, ಕರ್ತನಾದ ಯೇಸು ಕ್ರಿಸ್ತನ their ಹೆಸರಿನಲ್ಲಿ mind be renewed through the word of God. ದೇವರ ವಾಕ್ಯದಿಂದ ಅವರ ಮನಸ್ಸುಗಳು ರೂಪಾಂತರ ಹೊಂದಲಿ. Transformed their mind in the name of Jesus Christ. ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಅವರ ಮನಸ್ಸುಗಳು ರೂಪಾಂತರ ಹೊಂದಲಿ. Let their mind be changed in the name of Jesus. ಅವರ ಜೀವನಗಳು ಬದಲಾಯಿಸಲ್ಪಡಲಿ. Thoughts be changed in the name of Jesus. ಆಲೋಚನೆಗಳು ಅವರ ಆಲೋಚನೆಗಳು ಬದಲಾಯಿಸಲ್ಪಡಲಿ. Their ideas be changed in the name of ಅವರ Jesus. ಆಲೋಚನೆಗಳು ಐಡಿಯಾಸ್ ಬದಲಾಯಿಸಲ್ಪಡಲಿ. Let them reject sickness, ಅನಾರೋಗ್ಯವನ್ನು ತಿರಸ್ಕರಿಸಲಿ. reject defeat, ಸೋಲನ್ನು ತಿರಸ್ಕರಿಸಲಿ. reject death, ಮರಣವನ್ನು ತಿರಸ್ಕರಿಸಲಿ. and live for your glory. ನಿನ್ನ ಮಹಿಮೆಗಾಗಿ ಜೀವಿಸಲಿ. Let them reign in their lives ಅವರ ಜೀವನಗಳಲ್ಲಿ ಅವರು ಪರಿಪಾಲಿಸಲಿ. in the name of Jesus Christ. ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ Amen. ಆಮೆನ್. Praise the Lord. ಪ್ರೈಸ್ ಗಾಡ್. So next week also we'll continue. ಬರುವಾರ ಕೂಡ ಆನ್ಲೈನ್ ಸರ್ವಿಸ್ನೇ ಮುಂದುವರಿಸುತ್ತೇವೆ. I believe that you are blessed through this service. ಈ ಒಂದು ಸರ್ವಿಸ್ ಮುಖಾಂತರವಾಗಿ ನೀವು ಆಶೀರ್ವದಿಸಲ್ಪಟ್ಟಿದ್ದೀರಿ ಅಂತ ನಾನು ವಿಶ್ವಸಿಸ್ತಾ ಇದ್ದೆ. God be glorified. ದೇವರೇ ಮಹಿಮೆ ಹೊಂದಲಿ. Praise the Lord. We see you again. ಪ್ರೈಸ್ ದ ಲಾರ್ಡ್. ಮತ್ತೊಂದು ಸತಿ ನಾವು ನಿಮ್ಮನ್ನು ನೋಡುತ್ತೇವೆ. Amen. ಆಮೆನ್.